ಹೆಲೋ ಮಕ್ಳೇ, ಹೇಗಿದ್ದೀರಾ? ಎಲ್ರು ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ ನೋಡೋಣ ಬನ್ನಿ, ಟೈಮ್ ವೇಸ್ಟ್ ಮಾಡೋದ್ ಬೇಡ. ಓಕೆ, ನಿಮ್ಮ ಮುಂದೆ ಎರಡು ಚಿತ್ರಗಳು ಕಾಣ್ತಾ ಇದೆ ಅಲ್ವಾ? ಒಂದು ಚಿತ್ರದಲ್ಲಿ ಒಂದು ಹುಳ ಇದೆ ಅಲ್ವಾ, ಪತಂಗದ ಹುಳ ಇದೆ. ಮತ್ತೊಂದು ಚಿತ್ರದಲ್ಲಿ ಏನಿದೆ, ಹುಲಿ ಜಿಂಕೆಯನ್ನ ತಿಂತಾ ಇದೆ. ಮೊದಲನೇ ಚಿತ್ರದಲ್ಲಿ ಕೂಡ ಏನ್ ಕಾಣ್ತಾ ಇದೆ, ಹುಳ ಏನನ್ನೋ ತಿಂತಾ ಇದೆ ಅಲ್ವಾ? ಕಾಣ್ತದಲ್ವಾ ನಿಮ್ಗೆ? ಎರಡು ಚಿತ್ರಗಳು ಕೂಡ ಸರಿಯಾಗಿ ಕಾಣ್ತಾ ಇದೆ. ಹಾಗಾದ್ರೆ ಮೊದಲ ಚಿತ್ರದಲ್ಲಿ ಹುಳ ಎಲೆಯನ್ನು ತಿಂತಾ ಇದೆ, ಹಾಗೆ ಎರಡನೇ ಚಿತ್ರದಲ್ಲಿ ಹುಳ ಏನ್ ಮಾಡ್ತಾ ಅಲ್ಲ ಸಾರಿ ಯಾವುದು, ಹುಲಿ ಏನನ್ನ ತಿಂತಾ ಇದೆ, ಜಿಂಕೆಯನ್ನು ತಿನ್ನುತ್ತಿದೆ ಅಲ್ವಾ? ಹಾಗಾದ್ರೆ ಎರಡೂ ಚಿತ್ರದಲ್ಲಿ ಕೂಡ ತಿನ್ನುವಂತಹದ್ದು ಏನೋ ಇದೆ ಅಲ್ವಾ? ಹಾಗಾದ್ರೆ ನಮ್ಮ ಟಾಪಿಕ್, ಇವತ್ತಿನ ಲೆಸನ್ ಆಗಿರಬಹುದು, ಯಾವ ಟಾಪಿಕ್ಗೆ ಸಂಬಂಧಿಸಿದ್ದಿರಬಹುದು? ಆಹಾರ ಅಲ್ವಾ? ಎರಡೂ ಜೀವಿಗಳು ಕೂಡ ಏನನ್ನೋ ತಿಂತಾ ಇದೆ, ಹಾಗಾಗಿ ಆಹಾರಕ್ಕೆ ಸಂಬಂಧಿಸಿದಿರ್ಬಹುದಾ? ಹೌದು ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಏನ್ ಕಲಿತಾ ಇದ್ದೇವೆ ಅಂತ ಹೇಳಿದ್ರೆ, 7ನೇ ತರಗತಿಯ ವಿಜ್ಞಾನದ ಮೊದಲ ಅಧ್ಯಾಯ ಸಸ್ಯಗಳಲ್ಲಿ ಪೋಷಣೆ. ಪೋಷಣೆ ಅಂದ್ರೆ ಏನು, ಸಸ್ಯಗಳು ಹೇಗೆ ಪೋಷಣೆಯನ್ನು ನಡೆಸ್ತದೆ, ಅದರ ಬಗ್ಗೆ ನಾವಿವತ್ತು ಕಲಿತಾ ಇದ್ದೇವೆ. ಹಾಗಾದ್ರೆ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡೋಣ ಬನ್ನಿ. ಮೊದಲಿಗೆ ನಾವು ಹೆಸರೇ ಹೇಳುವಂತೆ ಪೋಷಣೆ ಎಂದರೇನು? ಪೋಷಣೆ ಎಂದರೆ ನೋಡಿ, ಅಲ್ಲಿ ಚಿಕ್ಕ ಮಗು ಏನು ಮಾಡ್ತಾ ಉಂಟು, ಏನನ್ನೋ ತಿಂತಾ ಇದೆ ಅಲ್ವಾ? ಆಹಾರವನ್ನು ಸೇವಿಸುವುದು ಮತ್ತು ಆಹಾರದಲ್ಲಿರುವ ಪೋಷಕಗಳನ್ನ ನಮ್ಮ ಬೆಳವಣಿಗೆಗೆ ಮತ್ತು ದೇಹದ ದುರಸ್ತಿಗಾಗಿ ಬಳಸಿಕೊಳ್ಳುವುದನ್ನು ಏನಂತ ಹೇಳ್ತಾರೆ? ಪೋಷಣೆ ಅಂತ ಹೇಳ್ತಾರೆ. ಅಂದ್ರೆ ನಾವು ತಿಂದ ನಂತರ ನಾವು ಏನಾಗ್ತದೆ, ಆಹಾರ ಜೀರ್ಣ ಆಗ್ತದೆ. ಆ ಜೀರ್ಣ ಆದ ನಂತರ ಆಹಾರದಲ್ಲಿರುವ ಪೋಷಕಗಳು ಯಾವುದಕ್ಕೆ ಬಳಕೆ ಆಗ್ತದೆ? ನಮ್ಮ ಬೆಳವಣಿಗೆಗೆ ಬಳಕೆ ಆಗ್ತದೆ, ಅಥವಾ ದೇಹದ ದುರಸ್ತಿ ಕಾರ್ಯಕ್ಕೆ. ನಾವೇನಾದ್ರೂ ಬಿದ್ರೆ ಅದರ ಗಾಯ ಆಗಿ ಒಣಗ್ತದೆ ನೋಡಿ, ಅದನ್ನೇ ದುರಸ್ತಿ ಕಾರ್ಯಗಳು ಅಂತ ಹೇಳುದು. ಸೊ ಈ ಕಾರ್ಯಗಳಿಗೆ ಏನಾಗ್ತದೆ, ಉಪಯೋಗ ಆಗ್ತದೆ. ಇದನ್ನ ಏನಂತ ಹೇಳ್ತೇವೆ? ಪೋಷಣೆ ಅಂತ ಹೇಳ್ತೇವೆ. ಹಾಗಾದ್ರೆ ಪೋಷಕ ಅನ್ನೋ ಒಂದು ವರ್ಡ್ ಹೇಳಿದೆ ನಾನು. ಹಾಗಾದ್ರೆ ಪೋಷಕಗಳೆಂದರೇನು? ಆಹಾರದಲ್ಲಿರುವ ಉಪಯುಕ್ತ ವಸ್ತುಗಳನ್ನ ನಾವೇನಂತ ಹೇಳ್ತೇವೆ? ಪೋಷಕಗಳು ಅಂತ ಹೇಳ್ತೇವೆ. ಉದಾಹರಣೆಗೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಕೊಬ್ಬು, ನಾರು, ಇವೆಲ್ಲ ಏನ್ ಹೇಳ್ತೇವೆ ನೋಡಿ, 6ನೇ ತರಗತಿಯಲ್ಲಿ ನಾವು ಕಲ್ತಿದ್ದೇವೆ, ಆಹಾರದಲ್ಲಿರುವ ಘಟಕಗಳು ಅನ್ನೋ ಪಾಠ ಅಲ್ವಾ? ಸೊ ಹಾಗಾಗಿ ಇದನ್ನ ಏನಂತ ಹೇಳ್ತೇವೆ? ಪೋಷಕಗಳು ಅಂತ ಹೇಳ್ತೇವೆ. ಓಕೆ, ಹಾಗಾದರೆ ಮುಂದುವರೆದು ಪೋಷಣೆಯಲ್ಲಿ ಎಷ್ಟು ವಿಧ, ಅವು ಯಾವುವು? ಪೋಷಣೆ ಅಂದ್ರೆ ಏನಂತ ಅರ್ಥ ಆಯ್ತು, ಪೋಷಕ ಅಂದ್ರೆ ಅರ್ಥ ಆಯ್ತು. ಹಾಗಾದ್ರೆ ಪೋಷಣೆಯಲ್ಲಿ ಎಷ್ಟು ವಿಧ ಇದೆ, ವಿಧಗಳಿದೆಯಾ, ಅಥವಾ ಅವು ಯಾವುವು ಇದ್ರೆ ಅದು ಯಾವುವು? ಪೋಷಣೆಯಲ್ಲಿ 2 ವಿಧಗಳಿವೆ ಆಯ್ತಾ, 2 ವಿಧಗಳಿವೆ. ಅವು ಯಾವುದೆಂದರೆ, ಒಂದು ಸ್ವಪೋಷಿತ ಪೋಷಣೆ ಮತ್ತು ಎರಡನೇದು ಪರಪೋಷಿತ ಪೋಷಣೆ. ಯಾವುದೆಲ್ಲ 2 ಉದಾಹರಣೆಗಳು, ವಿಧಗಳು? ಸ್ವಪೋಷಿತ ಪೋಷಣೆ ಮತ್ತು ಪರಪೋಷಿತ ಪೋಷಣೆ. ಸ್ವಪೋಷಿತ ಅಂದ್ರೆ ಏನು, ಪರಪೋಷಿತ ಅಂದ್ರೇನು ಮುಂದಕ್ಕೆ ಕಲಿಯೋಣ. ಮೊದಲ ಚಿತ್ರ ಸ್ವಪೋಷಿತಕ್ಕೆ ಉದಾಹರಣೆ ಆಯ್ತಾ. ಮೊದಲ ಚಿತ್ರ ಏನ್ ಕಾಣ್ತಾ ಇದೆ ನೋಡಿ, ಇದು ಸ್ವಪೋಷಿತ ಪೋಷಣೆಗೆ ಉದಾಹರಣೆ. ಇದೇನಾಗಿದೆ, ಪರಪೋಷಿತ ಪೋಷಣೆಗೆ ಏನಾಗಿದೆ, ಉದಾಹರಣೆಯಾಗಿದೆ. ಇಷ್ಟು ಅರ್ಥ ಆಯ್ತಲ್ವಾ? ಪೋಷಣೆ ಎಂದರೇನು, ಪೋಷಕಗಳೆಂದರೇನು, ಪೋಷಣೆಯಲ್ಲಿ ಎಷ್ಟು ವಿಧ ಮತ್ತು ಅವು ಯಾವುವು ಅಂತ ಹೇಳಿ ಕಲ್ತ್ವಿ. ಹಾಗಾದ್ರೆ ಒಂದೊಂದಾಗಿ ಕಲಿಯೋಣ ಪೋಷಣೆಯ ವಿಧಗಳನ್ನ. ಮೊದಲಿಗೆ ಸ್ವಪೋಷಿತ ಪೋಷಣೆ. ಸ್ವಪೋಷಿತ ಪೋಷಣೆ ಎಂದರೇನು? ಜೀವಿಗಳು ಸರಳವಾದ ಪದಾರ್ಥಗಳಿಂದ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವ ಕ್ರಿಯೆಯನ್ನು ಸ್ವಪೋಷಣೆ ಎನ್ನುವರು, ಅಥವಾ ಸ್ವಪೋಷಿತ ಪೋಷಣೆ ಎನ್ನುವರು. ಅರ್ಥ ಆಯ್ತಲ್ವಾ? ಜೀವಿಗಳು ಏನ್ ಮಾಡ್ತದೆ, ಸರಳವಾದ ಪದಾರ್ಥಗಳಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತದೆ. ಇದನ್ನೇನಂತ ಹೇಳ್ತೇವೆ? ಸ್ವಪೋಷಣೆ ಅಂತ ಹೇಳ್ತೇವೆ. ಇದು ಕ್ರಿಯೆಯನ್ನ ಯಾರು ಮಾಡ್ತಾರೆ? ಹಾಗಾದ್ರೆ ಸ್ವಪೋಷಣೆಯನ್ನು ನಡೆಸುವವರು ಯಾರು? ಸಸ್ಯಗಳು. ಸ್ವಪೋಷಣೆಯನ್ನು ನಡೆಸುವವರು ಯಾರು? ಸಸ್ಯಗಳು. ಉದಾಹರಣೆ ಯಾವುದು? ಸ್ವಪೋಷಣೆಗೆ ಉದಾಹರಣೆ ಯಾವುದು? ಸಸ್ಯಗಳು ಏನಾಗಿದೆ, ಉದಾಹರಣೆಯಾಗಿದೆ. ಈ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವ ಕ್ರಿಯೆಯನ್ನ ದ್ಯುತಿ ಸಂಶ್ಲೇಷಣೆ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ದ್ಯುತಿ ಸಂಶ್ಲೇಷಣೆ. ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಕ್ರಿಯೆಯನ್ನು ದ್ಯುತಿ ಸಂಶ್ಲೇಷಣೆ ಎನ್ನುವರು.
ಓಕೆ, ಇಷ್ಟು ಅರ್ಥ ಆಯ್ತು ನಿಮ್ಗೆ. ಸ್ವಪೋಷಣೆ ಎಂದರೇನು ಅಂತ ಅರ್ಥ ಆಯ್ತು, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಏನ್ ಅರ್ಥ ಆಯ್ತು. ಮುಂದಕ್ಕೆ ಹೋಗೋಣ. ಹಾಗಾದರೆ ದ್ಯುತಿ ಸಂಶ್ಲೇಷಣೆಗೆ ಬೇಕಾಗುವ ಕಚ್ಚಾ ವಸ್ತುಗಳು ಯಾವುವು? ಕಚ್ಚಾ ವಸ್ತುಗಳಂತ ಹೇಳಿದ್ರೆ ಆ ಸರಳ ಪದಾರ್ಥಗಳು ಏನಿದೆ ನೋಡಿ ಆಹಾರ ತಯಾರಿಕೆಗೆ, ಅವು ಯಾವುವು, ಯಾವೆಲ್ಲ ಪದಾರ್ಥಗಳು ಬೇಕು? ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆಗೆ ಬೇಕಾದ ಕಚ್ಚಾ ವಸ್ತುಗಳು ಯಾವುದೆಂದರೆ, ಒಂದು ನೀರು, ಆಯ್ತಾ, ಮೊದಲನೆಯದು ನೀರು, ಮತ್ತೊಂದು ಇಂಗಾಲದ ಡೈಆಕ್ಸೈಡ್, ಮೂರನೆಯದು ಸೂರ್ಯನ ಬೆಳಕು. ಅರ್ಥಾಯ್ತಲ್ವಾ? ಈ ಮೂರು ಇಷ್ಟು ಬೇಕೇ ಬೇಕು. ಯಾವುದೆಲ್ಲ ಬೇಕು? ನೀರು, ಇಂಗಾಲದ ಡೈಆಕ್ಸೈಡ್ ಮತ್ತು ಸೂರ್ಯನ ಬೆಳಕು. ಹಾಗಾದ್ರೆ ಆಹಾರ ತಯಾರಿಕೆ ಆಗ್ತದೆ ಅಂತ ಗೊತ್ತಾಯ್ತು, ಸಸ್ಯಗಳು ಇದನ್ನ ಮಾಡ್ತದೆ ಅಂತ ಗೊತ್ತಾಯ್ತು. ಹಾಗಾದ್ರೆ ಸಸ್ಯಗಳು ಎಲ್ಲಿ ಆಹಾರವನ್ನ ತಯಾರಿಸ್ತದೆ? ಸಸ್ಯದಲ್ಲಿ ಆಹಾರ ತಯಾರಿಕೆಯ ಕಾರ್ಖಾನೆ ಯಾವುದು? ಸಸ್ಯಗಳಲ್ಲಿ ಆಹಾರ ತಯಾರಿಕೆಯ ಕಾರ್ಖಾನೆ ಯಾವುದು? ಎಲೆ. ಆಹಾರ ಎಲ್ಲಿ ತಯಾರಾಗ್ತದೆ? ಹಾಗಾದ್ರೆ ಎಲೆಗಳಲ್ಲಿ ತಯಾರಾಗ್ತದೆ. ಆಹಾರ ತಯಾರಾಗುವ ಭಾಗ ಯಾವುದು? ಸಸ್ಯದ ಭಾಗ ಯಾವುದು? ಎಲೆ. ಓಕೆ, ಮುಂದಕ್ಕೆ ಹೋಗೋಣ. ಸಸ್ಯಗಳು ಕಚ್ಚಾ ವಸ್ತುಗಳನ್ನ ಹೇಗೆ ಪಡೆದುಕೊಳ್ತದೆ? ಈಗ ಕಚ್ಚಾ ವಸ್ತುಗಳು ಬೇಕು ಅಂತ ನಮ್ಗೆ ಗೊತ್ತಾಯ್ತು ಅಲ್ವಾ, ಅದನ್ನ ಹೇಗೆ ಪಡೆದುಕೊಳ್ತದೆ ನೋಡಿ. ಸಸ್ಯಗಳು ತಮ್ಮ ಆಹಾರ ಬಳಕೆಗೆ ಬೇಕಾದ ಕಚ್ಚಾ ವಸ್ತುಗಳನ್ನ ಅಥವಾ ಆಹಾರ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳನ್ನ ತನ್ನ ದೇಹದ ಬೇರೆ ಬೇರೆ ಭಾಗಗಳಿಂದ ಪಡೆದುಕೊಳ್ತದೆ. ಉದಾಹರಣೆಗೆ ಇಂಗಾಲದ ಡೈಆಕ್ಸೈಡ್ ಅನ್ನ ಸಸ್ಯ ಹಸಿರು ಎಲೆಗಳ ಮೂಲಕ ಪಡೆದುಕೊಳ್ತದೆ. ಸೂರ್ಯನ ಬೆಳಕನ್ನು ಕೂಡ ಯಾವುದು ಹೀರಿಕೊಳ್ತದೆ? ಎಲೆ ಹೀರಿಕೊಳ್ತದೆ. ಇಂಗಾಲದ ಡೈಆಕ್ಸೈಡ್ ಮತ್ತು ಸೂರ್ಯನ ಬೆಳಕನ್ನ ಹೀರಿಕೊಳ್ಳುವ ಸಸ್ಯದ ಭಾಗ ಯಾವುದು? ನೋಡಿ, ಇಂಗಾಲದ ಡೈಆಕ್ಸೈಡ್ ಮತ್ತು ಸೂರ್ಯನ ಬೆಳಕನ್ನ ಯಾವ ಭಾಗ ಹೀರಿಕೊಳ್ತದೆ? ಯಾವ ಭಾಗ? ಸಸ್ಯದ ಎಲೆ ಅನ್ನೋ ಭಾಗ. ಮಣ್ಣಿನಲ್ಲಿರುವ ನೀರನ್ನ ಹೀರಿಕೊಳ್ಳುವ ಭಾಗ ಯಾವುದು? ಸಸ್ಯದ ಭಾಗ ಯಾವುದು? ಬೇರು. ಆಯ್ತಾ? ಬೇರಿನ ಸಹಾಯದಿಂದ ಏನ್ ಮಾಡ್ತದೆ ಸಸ್ಯ? ಅದನ್ನ ಹೀರಿಕೊಳ್ತದೆ. ಯಾವ್ದನ್ನ? ನೀರನ್ನ. ಈಗ ನಮ್ಗೆ ಗೊತ್ತಾಯ್ತು ನೋಡಿ, ಯಾವ್ದೆಲ್ಲ ಕಚ್ಚಾ ವಸ್ತುಗಳಂತ ಗೊತ್ತಾಯ್ತು. ಯಾವ್ದೆಲ್ಲ ಕಚ್ಚಾ ವಸ್ತುಗಳಿದೆ? ನೀರು, ಇಂಗಾಲದ ಡೈಆಕ್ಸೈಡ್ ಮತ್ತೆ ಸೂರ್ಯನ ಬೆಳಕು. ಇದರಲ್ಲಿ ಇಂಗಾಲದ ಡೈಆಕ್ಸೈಡ್ ಮತ್ತು ಸೂರ್ಯನ ಬೆಳಕನ್ನ ಹೀರಿಕೊಳ್ಳುವುದು ಯಾವುದು? ಎಲೆ. ಎಲೆ. ಆಯ್ತಾ? ಹಾಗೆ ಮಣ್ಣಿನಲ್ಲಿರುವ ನೀರನ್ನ ಹೀರಿಕೊಳ್ಳುವುದು ಯಾವುದು? ಬೇರು. ಅರ್ಥ ಆಯ್ತಾ? ಓಕೆ, ಈಗ ನೋಡಿ ಕೆಳಗೆ ಚಿತ್ರ ಕಾಣ್ತಾ ಇದೆ ನಿಮಗೆ. ಎಲೆಯನ್ನ ಮೈಕ್ರೋಸ್ಕೋಪಿನ ಅಂದ್ರೆ ಸೂಕ್ಷ್ಮದರ್ಶಕದ ಮೂಲಕ ನೋಡಿದಾಗ ನಮ್ಗೆ ಈ ರೀತಿ ಕಾಣ್ತದೆ. ಆಯ್ತಾ? ಈ ರೀತಿ ಕಾಣ್ತದೆ. ಇವೆಲ್ಲವೂ ಏನು ಬಾಕ್ಸ್ 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 ತರ ಹೀಗೆ ಇದೆ ಅಲ್ಲ ನೋಡಿ, ಇದೆಲ್ಲ ಜೀವಕೋಶಗಳು. ಏನಂತ ಹೇಳ್ತೇವೆ ಇದನ್ನ? ಜೀವಕೋಶಗಳು ಅಂತ ಹೇಳ್ತೇವೆ. ಜೀವಕೋಶಗಳು ಏನು ಅಂತ ಹೇಳಿ ಮುಂದಕ್ಕೆ ನೋಡೋಣ, ನಾನು ಹೇಳ್ತೇನೆ ಅದನ್ನ. ಹಾಗೆಯೇ ಇನ್ನೊಂದು ನೋಡಿ, ಇಲ್ಲಿ ಹೀಗೆ ಕಾಣ್ತಾ ಇದೆ ನೋಡಿ, ಒಂದು ಎರಡು ಗೋರಂಟಿ ಬೀಜ ಅಂದ್ರೆ ಎಂತ ಗೋಡಂಬಿ ಬೀಜಗಳನ್ನ ಇಟ್ಟ ಹಾಗೆ ಏನು ಕಾಣ್ತಾ ಇದೆ. ಈ ಪಾಟಿನ ಹೆಸರು ಪತ್ರರಂಧ್ರ. ಏನು? ಪತ್ರರಂಧ್ರ. ಆಯ್ತಾ? ಪತ್ರರಂಧ್ರ ಎಲೆಯಲ್ಲಿ ಇದೆ ಅದು. ಆಯ್ತಾ? ಅದರ ಕೆಲಸ ಏನು ಅಂತ ಹೇಳಿ ಮುಂದಕ್ಕೆ ಹೇಳ್ತೇನೆ ನಾನು. ಓಕೆ, ಈಗ ನೋಡಿ, ಈಗ ಒಂದ್ ಸಣ್ಣ ಒಂದು GIF ವಿಡಿಯೋ ಇದೆ, ಅದನ್ನು ನೋಡಿ ಏನಾಗ್ತಾ ಇದೆ ಅಂತ ಹೇಳಿ ಸರಿಯಾಗಿ ಗಮನಿಸಿಕೊಳ್ಳಿ. ನೋಡಿದ್ರಾ? ಮೊದಲಿಗೆ ಏನಾಗಿದೆ, ಇಲ್ಲಿ ಒಂದು ಕಾಣ್ತಾ ಉಂಟಾ, ಆರೆಂಜ್ ಕಲರ್ ಕಾಣ್ತಾ ಇದೆ. ಅದನ್ನೇನಂತ ಹೇಳಿದ್ದಾರೆ? ಸನ್ಲೈಟ್. ಸನ್ಲೈಟ್ ಅಂದ್ರೆ ಏನು ಕನ್ನಡದಲ್ಲಿ? ಸೂರ್ಯನ ಬೆಳಕು, ಸೌರ ಬೆಳಕು ಅಂತ ಕೂಡ ಹೇಳ್ತಾರೆ. ಸೂರ್ಯನ ಏನಾಗಿದೆ? ಸೂರ್ಯನ ಬೆಳಕು. ಇಲ್ಲಿ O2 ಅಂತ ಬರ್ದಿದ್ದಾರೆ, ಇದು ಆಕ್ಸಿಜನ್. ಆಯ್ತಾ? ಇಲ್ಲಿ ನೋಡಿ ಕೆಂಪು ಬಣ್ಣದ್ದು ಹೀಗೆ ಹೋಗ್ತಾ ಉಂಟು, ಒಳಗೆ ಹೋಗ್ತಾ ಉಂಟು. ಹೊರಗೆ ಬರುವುದು ಯಾವುದು? ಆಕ್ಸಿಜನ್. ಒಳಗೆ ಹೋಗುವಂತಹದ್ದು ಅನಿಲ ಯಾವುದಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್. ಆಯ್ತಾ? ಕೆಳಗೆ ನೋಡಿ ಏನೋ ಹೋಗ್ತಾ ಉಂಟು, ನೀಲಿ ಬಣ್ಣದ್ದು ಬೇರಿನ ಒಳಗಡೆ ಹೋಗ್ತಾ ಇದೆ. ಅದೇನು? ವಾಟರ್. ವಾಟರ್ ಅಂತ ಹೇಳಿದ್ರೆ ನೀರು. ಬೇರಿನ ಮೂಲಕ ಏನಾಗ್ತಾ ಇದೆ? ಹೀರಿಕೆ ಆಗ್ತಾ ಇದೆ. ಇಷ್ಟು ಅರ್ಥ ಆಯ್ತಾ ನಿಮಗೆ? ಇದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳಿದ್ರೆ ಅರ್ಥ ಆಗಿರಬಹುದು ಅಂತ ಯೋಚಿಸಿದ್ದೇನೆ. ಯಾವುದೆಲ್ಲ ಕಚ್ಚಾ ವಸ್ತುಗಳು ಇದೆ? ಸೂರ್ಯನ ಬೆಳಕು, ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಅಲ್ವಾ? ಇಷ್ಟು ಕಚ್ಚಾ ವಸ್ತುಗಳಿದೆ. ಆಯ್ತಾ? ಮುಂದಕ್ಕೆ ಹೋಗೋಣ. ಈಗ ನಾನು ಆಗ ಹೇಳಿದೆ ನೋಡಿ, ಪತ್ರರಂಧ್ರ ಮತ್ತು ಪತ್ರಹರಿತು ಜೀವಕೋಶಗಳು ಅಂತ ಹೇಳಿದೆ. ಹಾಗಾದ್ರೆ ಈ ಪತ್ರರಂಧ್ರ ಎಲ್ಲಿದೆ? ಈ ಪತ್ರರಂಧ್ರ ಎಲ್ಲಿದೆ? ಈ ಪತ್ರರಂಧ್ರ ಎಲ್ಲಿ ಇರ್ತದೆ ಅಂತ ಹೇಳಿದ್ರೆ ಸಸ್ಯದ ಜೀವಕೋಶದ ಒಳಗೆ ಇರ್ತದೆ.
ಎಲ್ಲಿರ್ತದೆ? ಸಸ್ಯದ ಜೀವಕೋಶಗಳ ಒಳಗಿರ್ತದೆ. ನೀವು ಸಸ್ಯವನ್ನ ತೆಗೆದು ಒಂದು ವೇಳೆ ಮೈಕ್ರೋಸ್ಕೋಪಿನಲ್ಲಿ ಸಣ್ಣ ಸಣ್ಣ ಒಂದು ಭಾಗವನ್ನ ಮೈಕ್ರೋಸ್ಕೋಪಿನಲ್ಲಿ ಸೂಕ್ಷ್ಮ ದರ್ಶಕದ ಮೂಲಕ ನೋಡಿದ್ರೆ ನಿಮಗೊಂದು ಹೀಗೆ ಬಾಕ್ಸ್ ನ ತರ ಕಾಣ್ತಾ ಇರ್ಬೋದಲ್ವಾ? ಒಂದು ಈ ರೀತಿ ಬಾಕ್ಸ್ ನ ತರ ಕಾಣ್ತಾ ಇದೆ, ಮತ್ತೆ ನಡುವಲ್ಲಿ ಒಂದು ಡಾಟ್ ಹೀಗೆ ಕಾಣ್ತಾ ಇದೆ. ಇದೇನಾಗಿದೆ? ಜೀವಕೋಶ. ಇದೇನಾಗಿದೆ? ಸಸ್ಯದ ಜೀವಕೋಶ ಆಗಿದೆ. ಇವತ್ತು ನಾನೊಂದು ವಿಡಿಯೋ ಕಮ್ಯುನಿಟಿ ಟ್ಯಾಬಿಗೆ ಹೋಗಿ ನಮ್ಮ ಚಾನೆಲ್ ನ ಓಪನ್ ಮಾಡಿ ಕಮ್ಯುನಿಟಿ ಅಂತ ಕಾಣ್ತದೆ, ಅಲ್ಲಿಗೆ ಹೋಗಿ ಜಸ್ಟ್ ಒಂದು ಫೋಟೋ ಅಪ್ಲೋಡ್ ಮಾಡಿದ್ದೇನೆ. ಸಸ್ಯ ಜೀವಕೋಶದ ಒಂದು ಫೋಟೋ ಅಪ್ಲೋಡ್ ಮಾಡಿದ್ದೇನೆ. ಅದು ನಾನು ಮಕ್ಕಳಿಗೆ ಮಾಡಿದಂತಹ TLM ಲಾಸ್ಟ್ ಇಯರ್ 8th ಸ್ಟ್ಯಾಂಡರ್ಡ್ ನ ಮಕ್ಕಳಿಗೆ ಕಲಿಸ್ಲಿಕ್ಕೆ ಜೀವಕೋಶದ ಬಗ್ಗೆ ಏನು ಅಂತ ಹೇಳಿ ಕಲಿಸ್ಲಿಕ್ಕೆ ಮಾಡಿದಂತಹ ಒಂದು ಸಣ್ಣ ಒಂದು ಚಟುವಟಿಕೆ, ಆಯ್ತಾ? TLM ಅದು ನೋಡಿಕೊಳ್ಳಿ, ಟೀಚಿಂಗ್ ಏಡ್, ಟೀಚರ್ಸ್ ಅವರಿಗೆ ಅದು ಯೂಸ್ ಆಗಬಹುದು. ಓಕೆ, ಇದು ಜೀವಕೋಶ. ಆ ಜೀವಕೋಶವನ್ನ ಅಲ್ಟ್ರಾ ಮೈಕ್ರೋಸ್ಕೋಪ್, ಇಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ನ ಮೂಲಕ ನಾವು ನೋಡಿದ್ರೆ ಈ ರೀತಿ ಕಾಣ್ತದೆ. ಎರಡನೇ ಚಿತ್ರ ಇದೆಲ್ಲ ಆ ರೀತಿ ಕಾಣ್ತದೆ. ಇದೆಲ್ಲವೂ ಅದ್ರೊಳಗಿರುವ ಭಾಗಗಳು, ಆಯ್ತಾ? ಎಲ್ಲವೂ ನಿಮಗೆ ಅಷ್ಟು ಅಗತ್ಯ ಇಲ್ಲ, ನಾನು ಕೆಲವನ್ನ ಮಾತ್ರ ಹೇಳ್ತೇನೆ. ನೋಡಿ, ಹೊರಗೆ ಒಂದು ಇದರಲ್ಲಿ ಎರಡು ಗೆರೆ ಕಾಣ್ತಾ ಇದೆ ನೋಡಿ. ನಾನು 2 ಬಣ್ಣದಲ್ಲಿ ಮಾಡ್ತೇನೆ. ಇದೊಂದು ಕೆಂಪು ಬಣ್ಣದ ಗೆರೆ, ಮತ್ತೊಂದು ಇದು ಗೆರೆ ಅಲ್ವಾ? 2 ಗೆರೆಗಳು ನಿಮ್ಗೆ ಕಾಣ್ತಾ ಇದೆ. ಮೊದಲ ಗೆರೆಗೆ ಕೋಶ ಭಿತ್ತಿ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಕೋಶ ಭಿತ್ತಿ ಅಂತ ಹೇಳ್ತಾರೆ. ಒಳಗಿರುವ ಗೆರೆಗೆ ಕೋಶ ಪೊರೆ ಅಂತ ಹೇಳ್ತಾರೆ. ಒಳಗಿರುವ ಗೆರೆಗೆ ಏನಂತ ಹೇಳ್ತಾರೆ? ಕೋಶ ಪೊರೆ. ಇದನ್ನ ಇಂಗ್ಲಿಷ್ ನಲ್ಲಿ ಮೆಂಬ್ರೇನ್ ಅಂತ ಹೇಳ್ತಾರೆ. ಮೆಂಬ್ರೇನ್ ಅಂತ ಹೇಳಿದ್ರೆ, ಈಗ ನಾವು ಮನೆ ಕಟ್ಟಿದಾಗ ಮನೆಗೆ ಒಂದು ಕಂಪೌಂಡ್ ಅನ್ನ ಹಾಕ್ತೇವೆ ಅಲ್ವಾ? ಏನನ್ನ ಕಟ್ತೇವೆ? ಗೋಡೆಗಳನ್ನ ಹೊರಗೆ ಕಟ್ಟಿ ಏನ್ ಮಾಡ್ತೇವೆ ನಾವು? ಕಂಪೌಂಡ್ ವಾಲ್, ನಮ್ಗೆ ಗೇಟ್ ಎಲ್ಲ ಫಿಕ್ಸ್ ಮಾಡ್ತೇವೆ ಅದಕ್ಕೆ. ಅದೇ ರೀತಿ ಕೋಶ ಭಿತ್ತಿ ಮತ್ತು ಕೋಶ ಪೊರೆ ಅನ್ನೋ 2 ಏನಿದೆ, ಒಂದು ಪೊರೆಗಳಿವೆ. ಪೊರೆ ಅಂತ ಹೇಳಿದ್ರೆ ಕಂಪೌಂಡ್ ವಾಲ್ ನ ತರ, ಆಯ್ತಾ? ಸಸ್ಯ ಜೀವಕೋಶದಲ್ಲಿ ಇದು ಮಾತ್ರ 2 ಇರೋದು. ಪ್ರಾಣಿ ಜೀವಕೋಶದಲ್ಲಿ 1 ಮಾತ್ರ ಇರ್ತದೆ. ಅದು ಒಳಗಿದು ಮಾತ್ರ, ಅಂದ್ರೆ ಕೋಶ ಪೊರೆ ಮಾತ್ರ ಇರ್ತದೆ, ಕೋಶ ಭಿತ್ತಿ ಇರುವುದಿಲ್ಲ. ಗೊತ್ತಾಯ್ತಲ್ವಾ? ಸಸ್ಯ ಜೀವಕೋಶದಲ್ಲಿ 2 ಪೊರೆಗಳಿದೆ, ಆಯ್ತಾ? ಅದ್ರ ಒಳಗೆ ನೋಡಿ, ಇಲ್ಲಿ ಕೆಂಪು ಒಂದು ನೀಲಿ ಬಣ್ಣದ ಅರ್ಧ ಕಟ್ ಮಾಡಿ ಇಟ್ಟ ಹಾಗೇನೋ ಒಂದು ಫ್ರೂಟ್ ಇಟ್ಟ ಹಾಗೆ ಇಟ್ಟಿದ್ದಾರೆ ನೋಡಿ. ಇದು ಕೋಶ ಕೇಂದ್ರ. ಏನಾಗಿದೆ? ಇದು ಕೋಶ ಕೇಂದ್ರ. ಇಲ್ಲಿ ನಾನು ಆಗ ಹೇಳಿದೆ ನೋಡಿ, ಬಾಕ್ಸ್ ಫಸ್ಟ್ ಚಿತ್ರ ನೋಡಿ. ಮೊದಲ ಚಿತ್ರದಲ್ಲಿ ನಿಮ್ಗೆ ಕಾಣ್ತಾ ಇದೆ ಅಲ್ವಾ? ಒಂದು ಡಾಟ್ ನಡುವಲ್ಲಿ ಕಾಣ್ತಾ ಇದೆ ನೋಡಿ. ಅದು ಏನಲ್ಲದೆ ಅದು ಕೋಶ ಕೇಂದ್ರ, ಆಯ್ತಾ? ಕೋಶ ಕೇಂದ್ರ ಸ್ವಲ್ಪ ತಿಕ್ಕಾಗ ದಪ್ಪ ಒಂದು ಬಣ್ಣದ ಗಾಢ ಬಣ್ಣವಾಗಿ ಇರ್ತದೆ. ಹಾಗಾಗಿ ಕೋಶ ಕೇಂದ್ರ ಸುಲಭದಲ್ಲಿ ನಮ್ಗೆ ಕಾಣ್ತದೆ, ಆಯ್ತಾ? ಮತ್ತೆ ಇದ್ರ ಒಳಗೆ ತುಂಬಾ ಭಾಗಗಳಿವೆ. ಅದನ್ನೆಲ್ಲ ಹೆಸರಿಸ್ಲಿಕ್ಕೆ ನಾನು ಹೋಗುವುದಿಲ್ಲ, ಅದ್ ನಿಮ್ಗೆ ಕಷ್ಟ ಆಗ್ತದೆ, ಆಯ್ತಾ? ಎಲ್ಲವನ್ನ ನೆನಪಿಟ್ಕೊಳ್ಳುವ ಶಕ್ತಿ ಇಲ್ಲ. ಸಾರಿ, ಅಂದ್ರೆ ನಿಮಗೆ ತುಂಬಾ ಕನ್ಫ್ಯೂಷನ್ ಆಗ್ತದೆ ಎಲ್ಲವನ್ನ ಹೇಳಿಕೊಂಡು ಹೋದ್ರೆ, ಅದಕ್ಕೋಸ್ಕರ ನಾನು ಹೇಳುದಿಲ್ಲ. ಅದ್ರ ಒಳಗೆ ನೋಡಿ, ಈ ಒಂದು ಬಾಕ್ಸ್ ಎಲ್ಲ ಏನ್ ಕಾಣ್ತಾ ಇದೆ ನಿಮ್ಗೆ, ಬಗೆ ಇಟ್ಟದು, ಅದರ ನಡುವಲ್ಲಿ ಒಂದು ಗ್ರೀನ್, ಅದನ್ನೆಲ್ಲ ತುಂಬಿಕೊಂಡಂತ, ಅದು ಖಾಲಿ ಅಲ್ಲ ನೋಡಿ, ಖಾಲಿ ಅಲ್ಲ, ಇಲ್ಲೆಲ್ಲ ಇದೆ ಅಲ್ವಾ? ಗ್ರೀನ್ ಕಾಣ್ತಾ ಉಂಟು. ಹೊರಗೆ ನೋಡಿ, ಹೊರಗೆ ಇವುಗಳೆಲ್ಲ ಹೊರಗೆ, ಅದು ಕೋಶ ದ್ರವ್ಯ. ಅದನ್ನೇನಂತ ಹೇಳ್ತೇವೆ? ಕೋಶ ದ್ರವ್ಯ ಅಂತ ಹೇಳ್ತೇವೆ. ನಾವು ಎಷ್ಟು ಭಾಗಗಳು ಕಲ್ತ್ವಿ? ಸಸ್ಯ ಜೀವಕೋಶದಲ್ಲಿ 4 ಭಾಗಗಳನ್ನ ಕಲ್ತ್ವಿ. ಹೊರಗಿನ ಒಂದು ಪೊರೆ ಕೋಶ ಭಿತ್ತಿ ಆಗಿದೆ, ಅದರ ಒಳಗಿರುವುದು ಕೋಶ ಪೊರೆ, ಮತ್ತೆ ನಡುವಿನಲ್ಲಿ ಇರುವುದು ಕೋಶ ಕೇಂದ್ರ, ಮತ್ತೆ ಅದರ ನಡುವಿನಲ್ಲಿ ಒಂದು ಜೆಲ್ಲಿ ತರ ಇರ್ತದೆ. ಇದು ಜೆಲ್ಲಿ ತಿಂತೀರಲ್ವಾ ನೀವು? ಅಂಗಡಿಯಲ್ಲಿ ಸಿಗ್ತದೆ, ಮಕ್ಕಳೆಲ್ಲ ಇಷ್ಟಪಡ್ತಾರೆ ಆ ಜೆಲ್ಲಿಯನ್ನ ತಿನ್ನುವಂತದ್ದು. ಸೊ ಅದ್ರ ರೀತಿಯಲ್ಲಿ ಇರ್ತದೆ ಕೋಶ ದ್ರವ್ಯ, ಆಯ್ತಾ? ಇದ್ರ ಒಳಗೆ ಇಲ್ಲಿ ನಿಮ್ಗೆ ನಾನು ಕಾಣ್ತದ ಗೊತ್ತಿಲ್ಲ ನನಗೆ. ಇಲ್ಲಿ ನೋಡಿ, ಹಸಿರು ಬಣ್ಣದ್ದು ಕಾಣ್ತದ? ಹಸಿರು ಬಣ್ಣದ್ದು ಕಾಣ್ತದಲ್ವಾ? ಇದನ್ನ ಪತ್ರ ಹರಿತು ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ಪತ್ರ ಹರಿತು ಅಂತ ಹೇಳ್ತೇವೆ, ಆಯ್ತಾ? ಪತ್ರ ಹರಿತು. ಇದ್ರ ಒಳಗಡೆ ಪತ್ರ ಹರಿತಿನ ಒಳಗಡೆ ಒಂದು ವರ್ಣಿಕೆ ಇದೆ, ಅದನ್ನ ಕ್ಲೋರೋಫಿಲ್ ಅಂತ ಹೇಳ್ತೇವೆ, ಆಯ್ತಾ? ಏನಂತ ಹೇಳಿದೆ? ವರ್ಣಿಕೆ. ಇದಕ್ಕೆ ವರ್ಣಿಕೆ ಅಂತ ಹೆಸರು, ಪಿಗ್ಮೆಂಟ್ ಅಂತ ಹೇಳ್ತೇವೆ ಇಂಗ್ಲಿಷ್ ನಲ್ಲಿ. ಕ್ಲೋರೋಫಿಲ್ ಎಂಬ ವರ್ಣಿಕೆ ಇದೆ.
ಈ ಕ್ಲೋರೋಫಿಲ್ ಎಂಬ ವರ್ಣಿಕೆ ನೋಡಿ ಯಾವುದಕ್ಕೆ ಕಾರಣ ಅಂತ ಹೇಳಿದ್ರೆ ಹಸಿರು ಬಣ್ಣಕ್ಕೆ ಕಾರಣ. ಎಲೆಯ ಹಸಿರು ಬಣ್ಣಕ್ಕೆ ಕಾರಣವಾದ ವರ್ಣಿಕೆ ಯಾವುದು ಅಂತ ಹೇಳಿದ್ರೆ ಕ್ಲೋರೋಫಿಲ್. ಆಯ್ತಾ, ಕ್ಲೋರೋಫಿಲ್. ಇಷ್ಟು ಗೊತ್ತಾಯ್ತಾ ನಿಮಗೆ? ಹೇಳ್ತೇನೆ ಕೇಳಿ. ಇದು ಸಸ್ಯ ಜೀವಕೋಶ. ಸಸ್ಯ ಜೀವಕೋಶ ಹೀಗಿರ್ತದೆ. ಅದನ್ನ ದೊಡ್ಡದು ಮಾಡಿ ನೋಡಿದಾಗ ಅದ್ರ ಹೊರಗಿರುವ ಒಂದು ಏನು ವಾಲ್ ಇದೆ ನೋಡಿ, ಅದಕ್ಕೆ ಕೋಶ ಭಿತ್ತಿ ಹೇಳ್ತಾರೆ. ಅದ್ರ ಒಳಗಿರುವುದಕ್ಕೆ ಕೋಶ ಪೊರೆ ಹೇಳ್ತಾರೆ. ಅದರ ಮಧ್ಯದಲ್ಲಿ ಜೆಲ್ಲಿ ಜೆಲ್ಲಿ ತರ ಇರುವಂತಹದ್ದು ಕೋಶ ದ್ರವ್ಯ, ಮತ್ತೆ ಅದರ ನಡುವಿನಲ್ಲಿರುವಂತಹದ್ದು ಕೋಶ ಕೇಂದ್ರ. ಈಗ ಅದ್ರ ಒಳಗಡೆ ಏನಿದೆ, ಜೀವಕೋಶದ ಒಳಗಡೆ ಪತ್ರ ಹರಿತು ಇದೆ. ಪತ್ರ ಹರಿತಿನ ಒಳಗಡೆ ಒಂದು ವರ್ಣಿಕೆ ಇದೆ, ಅದು ಯಾವುದು? ಕ್ಲೋರೋಫಿಲ್. ಈ ಕ್ಲೋರೋಫಿಲ್ ಯಾವುದಕ್ಕೆ ಕಾರಣ ಆಗ್ತದೆ? ಹಸಿರು ಬಣ್ಣಕ್ಕೆ ಕಾರಣ ಆಗ್ತದೆ. ಯಾವುದಕ್ಕೆ ಕಾರಣ ಆಗ್ತದೆ? ಹಸಿರು ಬಣ್ಣಕ್ಕೆ ಕಾರಣ ಆಗ್ತದೆ. ಎಲೆ ಹಸಿರು ಬಣ್ಣಕ್ಕೆ ಕಾರಣನೇ ಕ್ಲೋರೋಫಿಲ್. ಇಷ್ಟು ಮಾತ್ರ ಅಲ್ಲದೆ ಕ್ಲೋರೋಫಿಲ್ ಇನ್ನೊಂದು ಕಾರ್ಯವನ್ನ ಮಾಡ್ತದೆ. ಏನಂತ ಹೇಳಿದ್ರೆ ಬೆಳಕನ್ನ ಹೀರಿಕೊಳ್ಳುವಂತಹದ್ದು. ಇನ್ನೊಂದು ಕಾರ್ಯ ಯಾವುದು? ಬೆಳಕನ್ನ ಹೀರಿಕೊಳ್ಳುವ ಕೆಲಸವನ್ನು ಮಾಡುವುದು ಯಾರು? ಕ್ಲೋರೋಫಿಲ್. ಆಯ್ತಾ, ಬೆಳಕನ್ನ ಹೀರಿಕೊಳ್ಳುವುದು ಯಾರು? ಕ್ಲೋರೋಫಿಲ್. ಇಷ್ಟು ಅರ್ಥ ಆಯ್ತಾ ನಿಮಗೆ? ಇಷ್ಟು ಅರ್ಥ ಆಯ್ತು? ಓಕೆ, ವೆಲ್ ಡನ್. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಹಾಗಾದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಏನು ಅಂತ ಹೇಳಿ ನೋಡೋಣ. ಸಸ್ಯಗಳು ಮಣ್ಣಿನಲ್ಲಿರುವ ನೀರನ್ನ ಬೇರಿನ ಸಹಾಯದಿಂದ, ನೀರನ್ನ ಯಾವುದರ ಸಹಾಯದಿಂದ? ಬೇರಿನ ಸಹಾಯದಿಂದ ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನು ಎಲೆಗಳ ಸಹಾಯದಿಂದ ಹೀರಿಕೊಂಡು ಸೂರ್ಯನ ಬೆಳಕಿನ ಸಹಾಯದಿಂದ, ಅಂದ್ರೆ ಸೂರ್ಯನ ಕ್ಲೋರೋಫಿಲ್ ನಲ್ಲಿ ಕಾರ್ಬೋಹೈಡ್ರೇಟ್ಗಳನ್ನ ತಯಾರಿಸಿ ಆಕ್ಸಿಜನ್ ಅನ್ನು ವಾತಾವರಣಕ್ಕೆ ಬಿಡುವ ಕ್ರಿಯೆಯನ್ನು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎನ್ನುವರು. ಇಷ್ಟು ದೊಡ್ಡದು ಕಲಿಬೇಕಂತಿಲ್ಲ ನೋಡಿ. ಇಲ್ಲಿ ಕೆಳಗೆ ನಿಮಗೆ ಒಂದು ಬಾಕ್ಸ್ ಕಾಣ್ತಾ ಇದೆಯಾ? ಬಾಕ್ಸ್ ಕಾಣ್ತಾ ಇದೆ ನೋಡಿ. ಇಲ್ಲೊಂದು ನೋಡಿ, ನಾನು ಬಾಕ್ಸ್ ಮಾಡ್ತೇನೆ. ಬಾಕ್ಸ್ ಕಾಣ್ತಾ ಇರಬಹುದು ಈಗ ಅಲ್ವಾ? ಬಾಕ್ಸ್ ಅಲ್ಲ, ಒಂದು ರಾಸಾಯನಿಕ ಕ್ರಿಯೆಯನ್ನು ಕಾಣ್ತಾ ಇದೆ ನೋಡಿ. ಇಷ್ಟನ್ನ ನೆನಪಿಟ್ಕೊಂಡ್ರೆ ನಿಮ್ಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳಿದ್ರೆ ಅರ್ಥ ಆಗ್ತದೆ. ಆಯ್ತಾ? ಮೊದಲಿಗೆ ಗೊತ್ತಿರ್ಬೇಕಾದದ್ದು ಕಚ್ಚಾ ವಸ್ತುಗಳು ಯಾವುದೆಲ್ಲ ಅಂತ ಹೇಳಿ. ಯಾವುದೆಲ್ಲ ಕಚ್ಚಾ ವಸ್ತುಗಳು ಬೇಕಿತ್ತು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ? ಒಂದು ನೀರು, ಮತ್ತೊಂದು ಇಂಗಾಲದ ಡೈಆಕ್ಸೈಡ್ ಅಲ್ವಾ? ಅದನ್ನ ಪ್ಲಸ್ ಹಾಕಿ ಬರೆಯುವುದು. ಆ ನಂತರ ಒಂದು ಬಾಣದ ಗುರುತನ್ನ ಹಾಕುವುದು. ಮೇಲೆ ಕ್ಲೋರೋಫಿಲ್ ಬರಿಬಹುದು, ಅಥವಾ ಸೂರ್ಯನ ಬೆಳಕು ಬರಿಬಹುದು, ಕೆಳಗೆ ಕ್ಲೋರೋಫಿಲ್ ಬರಿಬಹುದು. ಆಯ್ತಾ? ಕ್ಲೋರೋಫಿಲ್ ಅನ್ನ ಹೀರಿಕೊಳ್ಳುವುದು ಯಾರು? ಸೂರ್ಯನ ಬೆಳಕನ್ನ ಹೀರಿಕೊಳ್ಳುವುದು ಯಾರು? ಕ್ಲೋರೋಫಿಲ್. ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರಿಕೊಳ್ಳುವುದು ಯಾರು? ಪತ್ರರಂಧ್ರ. ಆಯ್ತಾ? ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರಿಕೊಳ್ಳುವುದು ಯಾರು? ಪತ್ರರಂಧ್ರ. ನೀರನ್ನ ಹೀರಿಕೊಳ್ಳುವುದು ಯಾರು? ಬೇರ್. ಆಯ್ತಾ? ಬೇರಿನ ಸಹಾಯದಿಂದ. ಆಯ್ತಾ? ಇಷ್ಟಾದ ನಂತರ ಆಹಾರ ತಯಾರಿಕೆ ಆಗ್ತದೆ. ಆಗದಿಂದ ನಾವು ಪೋಷಣೆ ಅಂತ ಮಾತಾಡ್ತಾ ಇದ್ವಿ, ಸ್ವಪೋಷಣೆ ಅಂತ ಹೇಳ್ತಾ ಇದ್ವಿ. ಹಾಗಂದ್ರೆ ಏನು? ಆಹಾರ ತಯಾರಿಕೆ ಅಲ್ವಾ? ಆಹಾರ ಅಂದ್ರೆ ಕಾರ್ಬೋಹೈಡ್ರೇಟ್. ಆಯ್ತಾ? ಆಹಾರ ಯಾವುದು? ಕಾರ್ಬೋಹೈಡ್ರೇಟ್. ಅದರ ಒಟ್ಟಿಗೆ ಆಕ್ಸಿಜನ್ ಅನಿಲ ಕೂಡ ಬಿಡುಗಡೆ ಆಗ್ತದೆ. ಅದರೊಟ್ಟಿಗೆ ಏನಾಗ್ತದೆ? ಆಕ್ಸಿಜನ್ ಅನಿಲ ಕೂಡ ಬಿಡುಗಡೆ ಆಗ್ತದೆ. ಇದನ್ನ ಬಿಡುಗಡೆ ಮಾಡುವುದು ಪತ್ರರಂಧ್ರ. ಇದನ್ನ ಬಿಡುಗಡೆ ಮಾಡುವುದು ಯಾರು? ಪತ್ರರಂಧ್ರ. ಇಷ್ಟು ಅರ್ಥ ಆಯ್ತು ನಿಮಗೆ? ಇದೇ ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಆಹಾರ ಯಾವುದು? ಕಾರ್ಬೋಹೈಡ್ರೇಟ್ ಅಥವಾ ಗ್ಲೂಕೋಸ್ ಅಂತ ಕೂಡ ಹೇಳ್ತಾರೆ. ಕೆಲವರು ಗ್ಲೂಕೋಸ್ ಅಂತ ಬರೀತಾರೆ, ಗ್ಲೂಕೋಸ್ ಅಂತ ಕೂಡ ಬರಿಬಹುದು. ನಿಮಗೆ ಯಾವುದು ಈಸಿ ನೋಡಿ ಅದನ್ನ ಬರೀರಿ. ಗ್ಲೂಕೋಸ್ ಅಂತಾನು ಬರಿಬಹುದು ಅಥವಾ ಕಾರ್ಬೋಹೈಡ್ರೇಟ್ ಅಂತಾನು ಬರಿಬಹುದು. ಅರ್ಥ ಆಯ್ತಾ? ಇದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಇನ್ನೊಮ್ಮೆ ಹೇಳ್ತೇನೆ, ಸಸ್ಯ ನೀರು ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರಿಕೊಂಡು ಕ್ಲೋರೋಫಿಲ್ ನ ಸಹಾಯದಿಂದ ಸೂರ್ಯನ ಬೆಳಕನ್ನ ಹೀರಿಕೊಂಡು ಕಾರ್ಬೋಹೈಡ್ರೇಟ್ ಮತ್ತು ಆಕ್ಸಿಜನ್ ಅನ್ನ ತಯಾರಿಸುತ್ತದೆ. ಇದನ್ನ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎನ್ನುವರು. ಓಕೆ, ಇಷ್ಟಾದ ನಂತರ ಪ್ರಾಣಿಗಳು ತಿನ್ನುವ ಆಹಾರದ ಮೂಲ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಸ್ಯಗಳೇ ಆಗಿದೆ. ಜೀವಿಗಳಿಗೆ ಬೇಕಾದ ಶಕ್ತಿಯನ್ನು ಒದಗಿಸುವುದು ಯಾರು? ಸಸ್ಯಗಳು. ಹಾಗಾದ್ರೆ ಅದು ತಯಾರು ಮಾಡಿದಂತಹ ಯಾವುದು? ಕಾರ್ಬೋಹೈಡ್ರೇಟ್. ನಮಗೆ ಶಕ್ತಿ ಯಾವುದು ಸಿಗ್ತದೆ ನೋಡಿ, ಅದು ಸಿಗುವುದು ಯಾವುದರಿಂದ? ಸಸ್ಯಗಳಿಂದ ಮಾತ್ರ. ಹಾಗಾದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಉಪಯೋಗಗಳು ಏನು? ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯದಿದ್ದರೆ ಜೀವಿಗಳಿಗೆ ಉಸಿರಾಡಲು ಬೇಕಾದ ಆಕ್ಸಿಜನ್ ದೊರಕುತ್ತಿರಲಿಲ್ಲ. ಆಕ್ಸಿಜನ್ ನಮ್ಗೆ ಬಿಡುಗಡೆಯಾಗುವುದು ಎಲ್ಲಿಂದ ಅಂತ ನಮ್ಗೆ ಗೊತ್ತಿದೆ, ಸಸ್ಯಗಳು ಬಿಡುಗಡೆ ಮಾಡ್ತದೆ ಅಂತ ಗೊತ್ತಿದೆ. ಆದ್ರೆ ಇವತ್ತು ನಾವು ಏನ್ ಕಲ್ತ್ವಿ? ಅದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆದ್ರೆ ಮಾತ್ರ ನಮಗೆ ಆಕ್ಸಿಜನ್ ಸಿಗ್ತದೆ ಅಂತ ಹೇಳಿ ಕಲ್ತ್ವಿ. ಒಂದು ವೇಳೆ ಸಸ್ಯಗಳೇ ಇಲ್ಲದಿದ್ರೆ ನಮ್ಗೆ ಆಕ್ಸಿಜನ್ ಸಿಗ್ತದಾ? ಇಲ್ಲ. ನಮಗೆ ಸಸ್ಯಗಳು ಇಲ್ಲದಿದ್ರೆ ನಮಗೆ ಆಕ್ಸಿಜನ್ ಇಲ್ಲ. ನಾವೇನಾಗ್ಬೇಕು? ನಾವು ಸಾಯ್ತೇವೆ, ಉಸಿರುಗಟ್ಟಿ ಸಾಯ್ತೇವೆ.
ಅಲ್ವಾ? ಸೊ ಒಂದು ಉಪಯೋಗ ಏನು, ನಮಗೆ ಆಕ್ಸಿಜನ್ ಸಿಗ್ತದೆ. ಇನ್ನೊಂದು ಉಪಯೋಗ ಏನಂತ ಹೇಳಿದ್ರೆ ಶಕ್ತಿಯ ಮೂಲ ಸೂರ್ಯ. ಆದರೆ ಸೂರ್ಯನಿಂದ ಆ ಬೆಳಕಿನ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಮಾಡುವ ಸೌಲಭ್ಯ ಇರುವುದು ಸಸ್ಯಗಳಲ್ಲಿ ಮಾತ್ರ. ಯಾಕೆ ಹೇಳಿದ್ರೆ ಕ್ಲೋರೋಫಿಲ್ ಸಸ್ಯಗಳಲ್ಲಿ ಇದೆ. ಮನುಷ್ಯರ ದೇಹದಲ್ಲಾಗ್ಲಿ ಬೇರೆ ಯಾವುದೇ ಜೀವಿಗಳ ದೇಹದಲ್ಲಾಗ್ಲಿ ಕ್ಲೋರೋಫಿಲ್ ಇಲ್ಲ. ಹಾಗಾಗಿ ಬೇರೆ ಜೀವಿಗಳಿಗೆ ಆ ಸೌರಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುವ ಕಾರ್ಯ ಏನಿದೆ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಶಕ್ತಿ ಬೇಕಾದ್ರೆ ನಾವು ಏನನ್ನ ಅವಲಂಬಿಸಿದ್ದೇವೆ? ಸಸ್ಯಗಳನ್ನ ಅವಲಂಬಿಸಿದ್ದೇವೆ. ಯಾವುದನ್ನ ಅವಲಂಬಿಸಿದ್ದೇವೆ? ಸಸ್ಯಗಳನ್ನು ಮಾತ್ರ ಅವಲಂಬಿಸಿದ್ದೇವೆ. ಕೆಳಗೆ ಒಂದು ಚಿತ್ರ ಕಾಣ್ತಾ ಉಂಟು, ಆರೋ ಮಾರ್ಕ್ಗಳು ಕಾಣ್ತಾ ಇರ್ಬೋದು. ಇದು ಒಂದು ಶಕ್ತಿಯ ಒಂದು ಮೂಲಕ್ಕೆ ಉದಾಹರಣೆ. ನೋಡಿ, ಇದು ಸೂರ್ಯ. ಮೊದಲಿಗೆ ಯಾರು ಬರ್ತಾನೆ? ಶಕ್ತಿಯ ಮೂಲ ಯಾರು? ಸೂರ್ಯ. ಅದನ್ನ ಹೀರಿಕೊಳ್ಳುವುದು ಯಾರು? ಸಸ್ಯಗಳು. ಆಯ್ತಾ? ಅದನ್ನ ಹೀರಿಕೊಳ್ಳುವುದು ಸಸ್ಯ. ಸೌರಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಮಾಡ್ತದೆ. ಸೌರಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಮಾಡ್ತದೆ. ಅದನ್ನ ಯಾರು ತಿಂತಾರೆ? ಸಸ್ಯಾಹಾರಿ ಜೀವಿಗಳು ತಿಂತಾರೆ ಅಲ್ವಾ? ಯಾರು ತಿಂತಾರೆ? ಸಸ್ಯಾಹಾರಿ ಜೀವಿಗಳು. ಈಗ ಇಲ್ಲಿ ಮೊಲ ಇದೆ, ಸಸ್ಯಾಹಾರಿ ಅಂತ ಬರಿತೇನೆ ನಾನು. ಸಸ್ಯಾಹಾರಿ ಜೀವಿಗಳು ತಿಂತದೆ. ಈ ಸಸ್ಯಾಹಾರಿ ಜೀವಿಗಳನ್ನ ಯಾರು ತಿಂತಾರೆ? ಮಾಂಸಾಹಾರಿ ಜೀವಿಗಳು ತಿಂತಾರೆ. ಹಾಗಾದ್ರೆ ಸಸ್ಯವನ್ನು ತಿಂದಂತಹ ಮೊಲದಲ್ಲಿ ಶಕ್ತಿಯ ಅಂಶ ಇದೆ. ಈಗ ಶಕ್ತಿ, ಮೊಲವನ್ನ ಹುಲಿ ತಿಂದ್ರೆ ಮೊಲದಿಂದ ಹುಲಿಗೆ ಅದೇನಾಗ್ತದೆ? ವರ್ಗಾವಣೆ ಆಗ್ತದೆ. ಈಗ ಇವೆಲ್ಲ ಮೂರುಗಳಿಂದ ಕೂಡ, ಸಸ್ಯದಿಂದಾಗ್ಲಿ, ಮೊಲದಿಂದಾಗ್ಲಿ, ಹುಲಿಯಿಂದಾಗ್ಲಿ, ಇಲ್ಲಿ ಒಂದೇನೋ ಕಾಣ್ತಾ ಇದೆ. ಇದು ಬ್ಯಾಕ್ಟೀರಿಯಾ. ಇದನ್ನ ವಿಘಟಕರು ಅಂತ ಹೇಳ್ತೇವೆ. ವಿಘಟಕರು ಅಂತ ಹೇಳಿದ್ರೆ ಕೊಳೆಸುವಂತಹ ಜೀವಿಗಳು. ನಾವೀಗ ಸತ್ರೆ ಅಥವಾ ಯಾವುದೇ ಒಂದು ಜೀವಿ ಸತ್ರೆ, ಎಲ್ಲೇ ಒಂದು ಮರ ಬಿದ್ರೆ ಅಥವಾ ಮರದಿಂದ ಏನಾದ್ರೂ ಎಲೆ ಬಿದ್ರೆ ಅದು ಸ್ವಲ್ಪ ದಿನದ ಅಲ್ಲೇ ಕೊಳ್ತು ಮಣ್ಣಿಗೆ ಸೇರ್ತದೆ ಅಲ್ವಾ? ಆ ಕ್ರಿಯೆಯನ್ನು ಮಾಡುವವರು ಯಾರು? ಬ್ಯಾಕ್ಟೀರಿಯಾಗಳು. ಹಾಗಾಗಿ ಅವುಗಳನ್ನ ನಾವೇನಂತ ಕರಿತೇವೆ? ವಿಘಟಕರು ಅಂತ ಕರಿತೇವೆ. ಕೊನೆಗೆ ಶಕ್ತಿ ಹೋಗಿ ಸೇರುವುದು ಯಾರಿಗೆ? ವಿಘಟಕರಿಗೆ. ವಿಘಟಕರಿಂದ ಯಾರಿಗೆ ಸೇರ್ತದೆ? ಮಣ್ಣಿಗೆ ಸೇರ್ತದೆ. ಆಯ್ತಾ? ಪುನಃ ಅದು ಮಣ್ಣಿಗೆ ಬರ್ತದೆ. ಓಕೆ, ಈಗ ನೋಡಿ ಮುಂದುವರೆದು, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಉತ್ಪತ್ತಿಯಾದ ಕಾರ್ಬೋಹೈಡ್ರೇಟ್ ಅನ್ನು ಸಸ್ಯ ಹೇಗೆ ಉಪಯೋಗಿಸುತ್ತದೆ? ನೋಡಿ, ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಉತ್ಪತ್ತಿಯಾದ ಕಾರ್ಬೋಹೈಡ್ರೇಟ್ ಅನ್ನು ಅಂತಿಮವಾಗಿ ಪಿಷ್ಟವಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂದ್ರೆ ಏನಾಗಿ ಪರಿವರ್ತನೆ ಮಾಡ್ತದೆ ಅದನ್ನ? ಕಾರ್ಬೋಹೈಡ್ರೇಟ್ ಅನ್ನ ಪಿಷ್ಟ ನೆನಪಿರ್ಲಿ, ಪಿಷ್ಟವಾಗಿ ಪರಿವರ್ತನೆ ಮಾಡ್ತದೆ. ಈ ಪಿಷ್ಟವನ್ನ ಈ ಪಿಷ್ಟಗಳು ಕೂಡ ಏನಾಗಿದೆ? ಕಾರ್ಬೋಹೈಡ್ರೇಟುಗಳಾಗಿದೆ. ಪಿಷ್ಟಗಳು ಕೂಡ ಏನಾಗಿದೆ? ಕಾರ್ಬೋಹೈಡ್ರೇಟುಗಳಾಗಿದೆ. ಈಗ ಕೆಲವು ಸಸ್ಯಗಳ ಎಲೆಗಳು ಹಸಿರು ಬಣ್ಣದ್ದಾಗಿರುವುದಿಲ್ಲ, ಕೆಲವು ಕೆಂಪು, ಕಂದು ಮತ್ತು ಇತರ ಬಣ್ಣದ್ದಾಗಿರುತ್ತದೆ. ಹಾಗಾದರೆ ಇವುಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುವುದಿಲ್ಲವೇ? ಕೆಲವು ಕ್ರೋಟನ್ ಗಿಡಗಳನ್ನೆಲ್ಲ ನೀವು ನೋಡಿರಬಹುದು. ಆ ಗಿಡಗಳಲ್ಲಿ ಏನಾಗಿರ್ತದೆ? ಬಣ್ಣದ ಎಲೆಗಳನ್ನ ಹೊಂದಿರ್ತದೆ ಅಲ್ವಾ? ಹಾಗಾದ್ರೆ ಅವುಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುವುದಿಲ್ವಾ? ಇಲ್ಲ. ಎಲ್ಲಾ ಸಸ್ಯಗಳಲ್ಲಿ ಕೂಡ ಏನಾಗ್ತದೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತದೆ. ಕೆಲವು ಸಸ್ಯಗಳು ಬಣ್ಣ ಬೇರೆ ಬೇರೆದಾಗಿರ್ಬೋದು, ಆದ್ರೆ ಅವುಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತದೆ. ಕಾರಣ ಯಾಕೆ ಹೇಳಿದ್ರೆ, ಆ ಬಣ್ಣಕ್ಕೆ ಕಾರಣ ಏನಂತ ಹೇಳಿದ್ರೆ, ಕೆಲವು ಸಸ್ಯಗಳ ಎಲೆಗಳಲ್ಲಿ ಕಂದು, ಕೆಂಪು ಬಣ್ಣ ಅಥವಾ ಹಳದಿ ಬಣ್ಣದ ವರ್ಣಕಗಳು ಹೆಚ್ಚಿರ್ತದೆ. ಮತ್ತೆ ಅದು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಕ್ಲೋರೋಫಿಲ್ ಅನ್ನ ಮರೆ ಮಾಡಿರ್ತದೆ. ಅಂದ್ರೆ ಕ್ಲೋರೋಫಿಲ್ ಇರ್ತದೆ, ಆ ಎಲೆಗಳಲ್ಲಿ ಕೂಡ ಕ್ಲೋರೋಫಿಲ್ ಇರ್ತದೆ, ಆದ್ರೆ ಕೆಂಪು, ಕಂದು, ಹಳದಿ ಬಣ್ಣ ಏನು ವರ್ಣಕಗಳಿದೆ ನೋಡಿ, ಅದು ಹೆಚ್ಚಿರ್ತದೆ ಮತ್ತೆ ಅದರ ಮೇಲೆ ಇರ್ತದೆ. ಹಾಗಾಗಿ ಕ್ಲೋರೋಫಿಲ್ಗಳು ನಮಗೆ ಕಾಣುವುದಿಲ್ಲ. ಆದ್ರೆ ಆ ಸಸ್ಯಗಳಲ್ಲಿ ಕೂಡ ಏನಾಗ್ತದೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತದೆ. ಆಯ್ತಾ? ಅಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಏನಾಗ್ತದೆ? ನಡೀತದೆ. ಮುಂದಕ್ಕೆ ಹೋಗೋಣ. ಈಗ ಪಿಷ್ಟದ ಇರುವಿಕೆಯನ್ನ ನಾವು ಹೇಗೆ ಪರೀಕ್ಷಿಸಬಹುದು ಅನ್ನೋ ಒಂದು ವಿಡಿಯೋ ಇದೆ, ನೋಡಿಕೊಳ್ಳಿ. ನೋಡಿ, ಮೊದಲಿಗೆ ನಮ್ಗೇನ್ ಬೇಕು? 3 ಬೀಕರ್ ಬೇಕು, ಒಂದು ಸ್ಪಿರಿಟ್ ಲ್ಯಾಂಪ್ ಬೇಕು, ಮತ್ತೊಂದು ಸ್ಟ್ಯಾಂಡ್ ಬೇಕು. ಈಗ ಮೊದಲಿಗೆ ಒಂದು ಬೀಕರ್ ನಲ್ಲಿ ನೀರನ್ನ ತೆಗೆದುಕೊಳ್ಬೇಕು ನಾವು. ಅದಕ್ಕೆ ಯಾವುದೇ ಒಂದು ಹಸಿರು ಎಲೆಯನ್ನ ತೆಗೆದು ಸ್ವಲ್ಪ ಬೇಯಿಸ್ಬೇಕು. ಯಾಕೆ ಹೇಳಿದ್ರೆ ಅದರಲ್ಲಿರುವಂತಹ ಕೆಲವು ಜೀವಕೋಶಗಳು ತೆರೆದುಕೊಳ್ತದೆ. ಅನಂತರ ಅದನ್ನ ತೆಗೆದು ಒಂದು ಪ್ರಣಾಳಕ್ಕೆ ಹಾಕ್ಬೇಕು. ಸ್ವಲ್ಪ ಬೇಯಿದ್ರೆ ಸಾಕು. ಅದನ್ನ ತೆಗೆದು ಪ್ರಣಾಳಕ್ಕೆ ಹಾಕ್ಬೇಕು ಮತ್ತು ಆ ಪ್ರಣಾಳಕ್ಕೆ ಆಲ್ಕೋಹಾಲ್ ಅನ್ನ ಹಾಕ್ಬೇಕು. ಆಯ್ತಾ? ಆಲ್ಕೋಹಾಲ್ ಅನ್ನ ಏನ್ ಮಾಡ್ಬೇಕು? ಹಾಕ್ಬೇಕು. ಓಕೆ,
ಆಲ್ಕೋಹಾಲ್ ಅನ್ನ ಹಾಕಿದ ನಂತರ ಅದನ್ನ ಸರಿ ಮಾಡ್ತಾ ಇದ್ದಾರೆ ನೋಡಿ, ಅದನ್ನ ಸರಿ ಮುಳುಗಿಸುವ ಹಾಗೆ ಆಲ್ಕೋಹಾಲ್ ಅಲ್ಲೇ ಅದು ಮುಳುಗಬೇಕು. ಈಗ ಅದನ್ನ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈಗ ಅದನ್ನ ನೀರ್ನಲ್ಲಿರುವ ಬೀಕರ್ ಅಲ್ಲಿ ಇಡ್ತಾ ಇದ್ದೇವೆ. ಅದು ಸರಿ ಏನಾಗ್ಬೇಕು, ಕುದಿಬೇಕು. ಕುದಿಯುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಆಲ್ಕೋಹಾಲ್ ನಲ್ಲಿ ಎಲೆ ತನ್ನ ವರ್ಣಕಗಳನ್ನ ಬಿಟ್ಟು ಕೊಡ್ತದೆ, ಅಂದ್ರೆ ಕ್ಲೋರೋಫಿಲ್ ಅನ್ನ ಬಿಟ್ಟು ಕೊಡ್ತದೆ. ನೋಡಿ, ಆಲ್ಕೋಹಾಲ್ ನ ಬಣ್ಣ ಏನಾಗಿದೆ, ಹಸಿರು ಬಣ್ಣಕ್ಕೆ ತಿರುಗಿದೆ. ಈಗ ನಾವು ಸ್ವಲ್ಪ ಇದರ ಸಹಾಯದಿಂದ, ಫಾರ್ಸೆಪ್ಸ್ ನ ಸಹಾಯದಿಂದ ಆ ಎಲೆಯನ್ನ ತೆಗೆದು ಆ ಗ್ಲಾಸ್ ಏನ್ ಕಾಣ್ತಾ ಇದೆ ನೋಡಿ, ಅದಕ್ಕೆ ಪೆಟ್ರಿ ಡಿಶ್ ಅಂತ ಹೇಳ್ತೇವೆ, ಅದಕ್ಕೆ ಹಾಕ್ಬೇಕು. ಮತ್ತೆ ಅದ್ರ ಮೇಲೆ ಅಯೋಡಿನ್ ದ್ರಾವಣವನ್ನ ಸುರಿಬೇಕು. ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು. ಸ್ವಲ್ಪ ಒಂದು 5-10 ನಿಮಿಷ ಇಟ್ಟ ನಂತರ ಏನಾಗ್ತದೆ ನೋಡುವ. ನೋಡಿ, ಎಲೆಯ ಬಣ್ಣ ಏನಾಗಿದೆ, ಗಾಢ ನೀಲಿ ಬಣ್ಣಕ್ಕೆ ತಿರುಗಿದೆ. ಇದ್ರ ಅರ್ಥ ಏನು, ಪಿಷ್ಟ ಇದೆ. ಇದರ ಅರ್ಥ ಏನು, ಎಲೆಗಳಲ್ಲಿ ಪಿಷ್ಟ ಇದೆ, ಅಂದ್ರೆ ಕಾರ್ಬೋಹೈಡ್ರೇಟು ತಯಾರಾಗಿದೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ನಡೆಸಿದಂತಹ ಕಾರ್ಬೋಹೈಡ್ರೇಟು ತಯಾರಾಗಿ ಅದು ಪಿಷ್ಟದ ರೀತಿಯಲ್ಲಿ ಶೇಖರಣೆಯಾಗಿದೆ ಎಂದು ಅಷ್ಟೇ. ಓಕೆ, ಸಾರಿ, ಮುಂದಕ್ಕೆ ಹೋಗೋಣ. ಸಸ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ ಹೊರತುಪಡಿಸಿ ಇತರ ಆಹಾರಗಳ ಸಂಶ್ಲೇಷಣೆ, ಇದರ ಅಲ್ಲ, ಅದು ಇತರ ಆಗ್ಬೇಕಾಯ್ತಾ, ಇತರ ಆಹಾರಗಳ ಸಂಶ್ಲೇಷಣೆ ಅಂದ್ರೆ ಸಸ್ಯ ಕಾರ್ಬೋಹೈಡ್ರೇಟ್ ಅನ್ನು ಬಿಟ್ಟು ಬೇರೆ ಆಹಾರ ಪೋಷಕಗಳನ್ನ ಸಂಶ್ಲೇಷಿಸುವುದಿಲ್ವಾ, ತಯಾರು ಮಾಡುವುದಿಲ್ವಾ? ತಯಾರು ಮಾಡ್ತದೆ ಆಯ್ತಾ. ಸಸ್ಯಗಳು ಪ್ರೋಟೀನ್ ಅನ್ನು ಕೂಡ ತಯಾರು ಮಾಡ್ತದೆ, ವಿಟಮಿನ್ ಅನ್ನು ಕೂಡ ತಯಾರು ಮಾಡ್ತದೆ. ಆದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಷ್ಟು ಸುಲಭವಾಗಿ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೊಂದು ನೋಡಿ, ಇಲ್ಲೊಂದು ಪಾಯಿಂಟ್ ಇದೆ, ಇದು ಗೊತ್ತಿರ್ಬೇಕು ನಿಮಗೆ. 1 ಮಾರ್ಕಿನ ಪ್ರಶ್ನೆಗಳನ್ನ ಕೇಳ್ತಾರೆ. ಕಾರ್ಬೋಹೈಡ್ರೇಟ್ ಯಾವುದರಿಂದ ಮಾಡಲ್ಪಟ್ಟಿದೆ ಎಂದು. ಕಾರ್ಬೋಹೈಡ್ರೇಟ್ ಮಾಡಲ್ಪಟ್ಟಿರುವುದು ಒಂದು ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಗಳಿಂದ. ಕಾರ್ಬೋಹೈಡ್ರೇಟ್ ಮಾಡಲ್ಪಟ್ಟಿರುವುದು ಯಾವುದರಿಂದ, ಕಾರ್ಬನ್, ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಗಳಿಂದ. CHO ಇಷ್ಟನ್ನ ನೆನಪಿಟ್ಕೊಳ್ಳಿ. C ಅಂತ ಹೇಳಿದ್ರೆ ಕಾರ್ಬನ್, H ಅಂತ ಹೇಳಿದ್ರೆ ಹೈಡ್ರೋಜನ್, O ಅಂತ ಹೇಳಿದ್ರೆ ಆಕ್ಸಿಜನ್ ಇಂದ ಮಾಡಲ್ಪಟ್ಟಿದೆ ಆಯ್ತಾ. ಈಗ ಪ್ರೋಟೀನ್ ಆಗ್ಬೇಕಾದ್ರೆ, ಪ್ರೋಟೀನ್ ಅನ್ನ ಸಂಶ್ಲೇಷಿಸಬೇಕಾದ್ರೆ ಸಸ್ಯಕ್ಕೆ ನೈಟ್ರೋಜನ್ ನ ಅಗತ್ಯ ಇದೆ. ಆದ್ರೆ ಕಾರ್ಬನ್ ಡೈಆಕ್ಸೈಡ್ ನಷ್ಟು ಹೀರಿಕೊಳ್ಳುವ, ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ, ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನ ಪತ್ರರಂಧ್ರದ ಮೂಲಕ ಸಸ್ಯ ಹೀರಿಕೊಳ್ತದೆ ನೋಡಿ, ಅಷ್ಟು ಸುಲಭವಾಗಿ ನೈಟ್ರೋಜನ್ ಅನ್ನ ಹೀರಿಕೊಳ್ಳಿಕ್ಕೆ ಅದಕ್ಕೆ ಬರುವುದಿಲ್ಲ. ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಸಸ್ಯಗಳಿಗೆ ನೈಟ್ರೋಜನ್ ಅನ್ನ, ಅಂದ್ರೆ ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನ ಹೀರಿಕೊಳ್ಳಿಕ್ಕೆ ಸಹಾಯ ಆಗುವಂತೆ ಕೆಲವು ಬ್ಯಾಕ್ಟೀರಿಯಾಗಳಿವೆ ಆಯ್ತಾ. ರೈಸೋಬಿಯಂ ಅನ್ನೋ ಬ್ಯಾಕ್ಟೀರಿಯಾಗಳು ಕೆಲವು ಸಸ್ಯಗಳಲ್ಲಿ ಇರ್ತದೆ. ಮತ್ತೆ ನೈಟ್ರೋಜಿನಸ್ ಬ್ಯಾಕ್ಟೀರಿಯಾ ಅನ್ನೋ ಒಂದು ಬ್ಯಾಕ್ಟೀರಿಯಾಗಳು ಮಣ್ಣಿನಲ್ಲಿ ಇರ್ತದೆ. ಈ ಬ್ಯಾಕ್ಟೀರಿಯಾಗಳ ಕೆಲಸ ಏನು, ವಾತಾವರಣದಲ್ಲಿರೋ ನೈಟ್ರೋಜನ್ ಅನ್ನ ಮಣ್ಣಿಗೆ ಹಾಕುವಂತದ್ದು. ಮಣ್ಣಿಗೆ ಹಾಕಿದ ನಂತರ ಅದೇನಾಗ್ತದೆ, ಸಸ್ಯ ಸುಲಭವಾಗಿ, ಅಂದ್ರೆ ಅದು ಮಣ್ಣಿಗೆ ಹಾಕಿದ ನಂತರ ನೀರಿನಲ್ಲಿ ಕರಗುವ ಸ್ಥಿತಿಯಲ್ಲಿ ಇರ್ತದೆ. ನೈಟ್ರೋಜನ್ ನೀರಿನಲ್ಲಿ ಕರಗುವ ಸ್ಥಿತಿಯಲ್ಲಿ ಇರ್ತದೆ. ಸೊ ಹಾಗಾಗಿ ಸಸ್ಯದ ಬೇರಿಗೆ ನೀರಿನ ಮೂಲಕ ಸುಲಭವಾಗಿ ನೈಟ್ರೋಜನ್ ಸಿಗ್ತದೆ. ಆದ್ದರಿಂದ ಇಷ್ಟನ್ನ ಹೀರಿಕೊಂಡ ನಂತರ ಸಸ್ಯ ಏನ್ ಮಾಡ್ತದೆ, ಪ್ರೋಟೀನ್ ಮತ್ತು ವಿಟಮಿನ್ ಅನ್ನ ಸಂಶ್ಲೇಷಿತಗೊಳ್ತದೆ, ಅಂದ್ರೆ ಉತ್ಪಾದನೆ ಮಾಡ್ತದೆ. ಅರ್ಥ ಆಯ್ತಲ್ವಾ. ಈಗ ಒಂದು ಸಣ್ಣ ವಿಡಿಯೋ ಇದೆ, ನೈಟ್ರೋಜನ್ ಅನ್ನ ಹೇಗೆ ಉತ್ಪತ್ತಿ ಮಾಡ್ತದೆ, ಅಥವಾ ಪ್ರೋಟೀನ್ ಅನ್ನ ಹೇಗೆ ಉತ್ಪತ್ತಿ ಮಾಡ್ತದೆ, ಹಾಗೆ ನೈಟ್ರೋಜನ್ ಅನ್ನ ಹೇಗೆ ಪಡೆದುಕೊಳ್ತದೆ ಅನ್ನೋದ್ರ ಬಗ್ಗೆ ನೋಡಿ. ಸಸ್ಯದ ಬೇರು ಕಾಣ್ತಾ ಇದೆ ನಿಮಗೆ ಅಲ್ವಾ. ಏನು ಅದ್ರಲ್ಲಿ ಈಗ ಬೇರು ನೋಡಿದ್ರಲ್ವಾ, ನಾನೊಂದು ತೋರಿಸ್ತೇನೆ ನೋಡಿ. ಫಸ್ಟಿಗೆ ಬೇರು ಗಂಟು ಇದೆ. ಆ ಗಂಟು ಏನೂ ಅಲ್ಲ, ಆ ಗಂಟು ಏನಂತ ಹೇಳಿದ್ರೆ ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಇರುವಂತಹದ್ದು ಆಯ್ತಾ. ಈ ಗಂಟುಗಳಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಇದೆ. ಈ ಬ್ಯಾಕ್ಟೀರಿಯಾಗಳು ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನ ಹೀರಿಕೊಂಡು ಸಸ್ಯಕ್ಕೆ ಏನ್ ಮಾಡ್ತದೆ ನೋಡಿ, ಮಣ್ಣಿಗೆ ಹಾಕ್ತದೆ. ಮಣ್ಣಿಗೆ ಹಾಕಿದ ನಂತರ ಏನಾಗ್ತದೆ, ನೀರಿನ ಮೂಲಕ ಆ ನೈಟ್ರೋಜನ್ ಸಸ್ಯಗಳು ಬೇರಿನ ಮೂಲಕ ಅದನ್ನ ಹೀರಿಕೊಳ್ತದೆ. ಇಷ್ಟು ಅರ್ಥ ಆಯ್ತಾ ನಿಮಗೆ, ಸಸ್ಯಗಳು ಯಾವ ರೀತಿ ಆಹಾರವನ್ನ ತಯಾರಿಸ್ತದೆ ಅಂತ ಹೇಳಿ. ಇಷ್ಟದೇನಾದ್ರೂ ಡೌಟ್ ಇದೆಯಾ? ಇಲ್ಲ ಅಲ್ಲ. ಹಾಗಾದ್ರೆ ಮುಂದಕ್ಕೆ ಹೋಗೋಣ ನಾವು. 2ನೇ ವಿಧ, ಪೋಷಣೆಯ 2ನೇ ವಿಧ, ಅದು ಪರಪೋಷಿತ ಪೋಷಣೆ. ಪರಪೋಷಿತ ಪೋಷಣೆ ಎಂದರೇನು? ನಾವು ಅಲ್ಲಿ ಕಲ್ತ್ವಿ ಸ್ವಪೋಷಿತ ಅಂತ ಹೇಳಿದ್ರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತಹದ್ದು. ಆದ್ರೆ ಪರಪೋಷಿತ ಎಂದರೇನು? ಪರಪೋಷಿತ ಎಂದರೆ
ತಮ್ಮ ಆಹಾರಕ್ಕಾಗಿ ಇತರರನ್ನ ಅವಲಂಬಿಸಿರುವ ಒಂದು ಪೋಷಣೆ ಏನಿದೆ ನೋಡಿ, ಅದನ್ನ ಪರಪೋಷಿತ ಪೋಷಣೆ ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೆಯ ಒಂದು ವಿಧ ಪರಾವಲಂಬಿ ಸಸ್ಯಗಳು. ಪರಾವಲಂಬಿ ಸಸ್ಯಗಳು ಅಂತ ಹೇಳಿದ್ರೆ ನೀವು ನೋಡಿರಬಹುದು, ಕೆಲವು ಮರಗಳಲ್ಲಿ ಅಥವಾ ಕೆಲವು ಗಿಡಗಳಲ್ಲಿ ಕಡಿಮೆ, ಆದ್ರೆ ದೊಡ್ಡ ದೊಡ್ಡ ಮರಗಳಲ್ಲಿ ಒಂದು ಬೇರೆ ರೀತಿಯ ಗಿಡ ಬೆಳೆದಿರ್ತದೆ. ಅಂದ್ರೆ ಆ ಮರಕ್ಕೂ ಆ ಗಿಡಕ್ಕೂ ಸಂಬಂಧನೇ ಇರುವುದಿಲ್ಲ. ಅಂದ್ರೆ ಬೇರೆದೇ ಎಲೆ, ಬೇರೆದೇ ಒಂದು ಗಿಡ ಬೆಳೆದಿರ್ತದೆ. ಆ ಗಿಡಗಳನ್ನ ಏನಂತ ಹೇಳ್ತೇವೆ ನೋಡಿ, ಅದನ್ನ ಪರಾವಲಂಬಿ ಸಸ್ಯಗಳು ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ಪರಾವಲಂಬಿ ಸಸ್ಯಗಳು. ಈ ಪರಾವಲಂಬಿ ಸಸ್ಯಗಳ ಕೆಲಸ ಏನು? ಪರಾವಲಂಬಿ ಸಸ್ಯಗಳು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಯಾವ ಮರದಲ್ಲಿ ಬೆಳೀತದೆ ಆ ಮರದಿಂದ ತನ್ನ ಸಿದ್ಧ ಆಹಾರವನ್ನ ಹೀರಿಕೊಳ್ತದೆ. ಅಂದ್ರೆ ಆಹಾರವನ್ನ ಸುಲಭವಾಗಿ ಅದು ಏನ್ ಮಾಡ್ತದೆ, ಹೀರಿಕೊಳ್ತದೆ. ಮತ್ತೆ ಅದು ಆಹಾರ ತಯಾರಿಕೆ ಮಾಡುವುದಿಲ್ಲ. ಈಗ ಬೇರೆ ಸಸ್ಯಗಳು ಆಹಾರ ತಯಾರಿಕೆ ಮಾಡ್ತದೆ ನೋಡಿ, ಆದ್ರೆ ಇದೇನಾಗುದಿಲ್ಲ, ಆಹಾರ ತಯಾರಿಕೆ ಮಾಡುವುದಿಲ್ಲ. ಆದ್ರೆ ಇದು ಆ ಮರದಿಂದ ಆಹಾರವನ್ನ ಹೀರಿಕೊಳ್ತದೆ. ಆ ಮರ, ಯಾವ ಮರದಿಂದ ಅದು ಹೀರಿಕೊಳ್ತದೆ ಆಹಾರವನ್ನ, ಆ ಮರವನ್ನ ಅತಿಥೇಯ ಸಸ್ಯ ಅಂತ ಹೇಳ್ತೇವೆ. ಹೋಸ್ಟ್ ಪ್ಲಾಂಟ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೇವೆ. ಅಂದ್ರೆ ಅತಿಥೇಯ ಸಸ್ಯ. ಅತಿಥೇಯ ಸಸ್ಯದಿಂದ ಈ ಗಿಡಗಳು ಏನ್ ಮಾಡ್ತದೆ, ಆ ಪೋಷಣೆಯನ್ನ ಪಡೆದುಕೊಳ್ತದೆ ಡೈರೆಕ್ಟ್ ಆಗಿ. ಆಯ್ತಾ? ಅದಕ್ಕೆ ಹೇಳುವಂತಹದ್ದು ಅತಿಥೇಯ ಸಸ್ಯ. ಮತ್ತು ಈ ರೀತಿಯ ಸಸ್ಯಗಳಿಗೆ ಹೇಳುವಂತಹದ್ದು ಪರಾವಲಂಬಿ ಸಸ್ಯ. ಉದಾಹರಣೆಗೆ ಕಸ್ಕುಟ. ಯಾವುದು? ಕಸ್ಕುಟ. ಇಲ್ಲಿ ನೋಡಿ ಚಿತ್ರ ಕಾಣ್ತದೆ. ಈ ರೀತಿಯ ಹೂಗಳನ್ನ ನೀವು ನೋಡಿರ್ಬಹುದು ಮರದ ಕೆಳಗೆ ಎಲ್ಲ. ಇದು ಕಸ್ಕುಟದ ಹೂವು. ಆಯ್ತಾ? ಈ ಗಿಡ ಕಸ್ಕುಟದ ಗಿಡ ನೋಡಿ. ಆ ಮರವನ್ನ ಫುಲ್ ಆವರಿಸಿಕೊಂಡಿದೆ. ಬೇರೆ 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 ತರ ಕಾಣ್ತಾ ಇದೆ ನಿಮಗೆ. ಆಯ್ತಾ? ಇದು ಕಸ್ಕುಟಕ್ಕೆ ಉದಾಹರಣೆ. ಹಾಗೆ ನೀವು ನೋಡಿದ್ರೆ ನಮ್ಮ ಚಾನೆಲ್ ಅಲ್ಲಿ ನಾನೊಂದು ಫಸ್ಟಿಗೆ ಒಂದು ವಿಡಿಯೋ ಹಾಕಿದ್ದೆ. ಆ ಮರ, ಅದ್ರಲ್ಲಿ ಒಂದು ಇದೆ ಪರಾವಲಂಬಿ ಸಸ್ಯಗಳ ಬಗ್ಗೆ ಒಂದು ವಿಡಿಯೋ ಇದೆ, ನೀವು ನೋಡಿಕೊಳ್ಳಿ. ಶಾರ್ಟ್ಸ್ ಅಲ್ಲಿ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಅದ್ರಲ್ಲಿ ಕಾಣ್ತದೆ. ಮೊದಲಿಗೆ ಫಸ್ಟ್ ಹಾಕಿದ ಒಂದು ವಿಡಿಯೋ ಅದು. ಇಲ್ಲಿ ಕಾಣುವಂತಹ ಕೆಲವು ಸಸ್ಯಗಳು ಕೂಡ ಪರಾವಲಂಬಿ ಸಸ್ಯಗಳೇ ನೋಡಿ. ಈ ಮರ ಕೂಡ, ಈ ಗಿಡ ಕೂಡ ನೀವು ಕಂಡಿರಬಹುದು. ಓಕೆ, ಮುಂದಕ್ಕೆ ಹೋಗೋಣ. ಎರಡನೆಯ ಒಂದು ಪರಾವಲಂಬಿ ಸಸ್ಯ ಅಂತ ಹೇಳಿದ್ರೆ ಕೀಟಹಾರಿ ಸಸ್ಯಗಳು. ಕೀಟಹಾರಿ ಸಸ್ಯಗಳು. ಇನ್ನು ಕೆಲವು ಸಸ್ಯಗಳೇನಾಗ್ತದೆ ಅಂತ ಹೇಳಿದ್ರೆ, ತಮ್ಮ ಆಹಾರಕ್ಕಾಗಿ ನೋಡಿ, ಆಗದ ಸಸ್ಯ ಏನ್ ಮಾಡಿತ್ತು, ಪರಾವಲಂಬಿ ಸಸ್ಯ ಸಂಪೂರ್ಣವಾಗಿ ಬೇರೆ ಮರವನ್ನ ಅವಲಂಬಿಸಿತ್ತು. ಆದ್ರೆ ಈ ಸಸ್ಯಗಳು, ಕೀಟಹಾರಿ ಸಸ್ಯಗಳು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಬೇರೆ ಗಿಡಗಳನ್ನ ಅಥವಾ ಮರಗಳನ್ನ ಅವಲಂಬಿಸಿರುವುದಿಲ್ಲ. ಆದ್ರೆ ಇದೇನ್ ಮಾಡ್ತದೆ ಅಂತ ಹೇಳಿದ್ರೆ, ಇದು ಕೀಟಗಳನ್ನ ತಿಂತದೆ. ತಿನ್ನುವುದಂತ ಹೇಳಿದ್ರೆ ಹಲ್ಲಿನಿಂದ ಕಚ್ಚಿ ತಿನ್ನುವಂಥದ್ದಲ್ಲ. ನೋಡಿ, ಈ ಗಿಡಗಳನ್ನ ನೀವು ನೋಡಿದ್ರೆ ಒಂದು ಹೂಜಿ ತರ ಇದೆ ಅಲ್ವಾ? ಆ ಹೂಜಿ ಮೇಲೆ ಒಂದು ಪುನಃ ಅದಕ್ಕೆ ಮುಚ್ಚಳದ ರೀತಿ ಇದೆ. ಕೀಟ ಏನಾದ್ರೂ, ಮತ್ತೆ ಆ ಹೂಜಿಯ ಒಳಗೆ ಸ್ವಲ್ಪ ನೀರಿನ ತರ ಇರ್ತದೆ. ಅಂದ್ರೆ ಮಕರಂದದ ತರ ಇರ್ತದೆ. ಆ ಮಕರಂದವನ್ನ ಹೀರ್ಲಿಕ್ಕೆ ಅಂತ ಹೇಳಿ ಕೀಟ ಏನ್ ಮಾಡ್ತದೆ, ಒಳಗೆ ಇಳಿತದೆ ನೀರನ್ನ ಹೀರ್ಲಿಕ್ಕೆ ಅಥವಾ ಮಕರಂದವನ್ನ ಹೀರ್ಲಿಕ್ಕೆ ಅಂತ. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಈ ಮುಚ್ಚಳದ ತುದಿಯ ಭಾಗದಲ್ಲಿರುವ ಮುಚ್ಚಳ ಏನಿದೆ ಅದು ಮುಚ್ಚಿಕೊಳ್ತದೆ. ಒಳಗೆ ಕೀಟ ಏನಾಗ್ತದೆ, ಟ್ರಾಪ್ ಆಗ್ತದೆ, ಸಿಕ್ಕಿಕೊಳ್ತದೆ. ಆನಂತರ ಕೀಟ ಆ ನೀರಿನಲ್ಲಿ, ಅಂದ್ರೆ ಆ ಮಕರಂದ ಏನಿದೆ ನೋಡಿ, ಅಲ್ಲಿಯೇ ಅದರಲ್ಲಿ ಸಾಯ್ತದೆ. ಮತ್ತೆ ಸತ್ತ ನಂತರ ಸಸ್ಯ ತನ್ನ ಪೋಷಕವನ್ನ ಹೀರಿಕೊಳ್ತದೆ. ಅಂದ್ರೆ ಆ ಕೀಟದಲ್ಲಿರುವ ಪೋಷಕವನ್ನ ಹೀರಿಕೊಂಡು ಬೆಳೀತದೆ. ಇದಕ್ಕೆ ಹೇಳೋದು ಕೀಟಹಾರಿ ಸಸ್ಯಗಳು. ಆಯ್ತಾ? ಕೀಟಹಾರಿ ಸಸ್ಯಗಳು ಅಂತ ಹೇಳೋದು. ಓಕೆ, ಅದನ್ನ ಬಿಟ್ಟು ಬೇರೆ ಕೀಟಹಾರಿ ಸಸ್ಯಗಳನ್ನ ನಾನು ಜಸ್ಟ್ ತೋರಿಸ್ತೇನೆ ನಿಮಗೆ. ನೋಡಿ, ಮೊದಲನೆಯದು ನೋಡಿ, ಅದು ಡ್ರಾಸೆರಾ ಅನ್ನೋ ಸಸ್ಯ. ಅದೊಂದು ಹೀಗೆ ಎರಡು ಚಿಪ್ಪಿನ ತರ ಉಂಟು ನೋಡಿ, ಅದನ್ನ ಅಲ್ಲೇ ಮುಚ್ಚಿಕೊಳ್ತದೆ ನೋಡಿ, ಅದು. ಆಯ್ತಾ? ಡ್ರಾಸೆರಾ ಅನ್ನೋ ಸಸ್ಯ. ಎರಡನೇದು ತೋರಿಸ್ತೇನೆ ನಿಮಗೆ ನೋಡಿ. ಅದು ಹೂಜಿ ಗಿಡದಲ್ಲಿ ಏನಾಗಿದೆ, ಕೀಟಗಳು ಆ ರಸದಲ್ಲಿ ನೋಡಿ, ಆ ರಸ ಜೀರ್ಣ ರಸ ಅಂತ ಹೇಳ್ತೇವೆ. ಆ ಜೀರ್ಣ ರಸದಲ್ಲಿ ಏನಾಗಿದೆ, ಬಿದ್ದು ಒದ್ದಾಡ್ತಾ ಇದೆ. ಮತ್ತೆ ಅದಲ್ಲಿಗೆ ಸಾಯ್ತದೆ. ಆ ಸತ್ತ ನಂತರ ಅದರಲ್ಲಿರುವ ನೈಟ್ರೋಜನ್ ಅನ್ನ ಆ ಸಸ್ಯ ಹೀರಿಕೊಂಡು ಆಹಾರ ತಯಾರಿಕೆ ಮಾಡ್ತದೆ. ಇದೊಂದು ರೀತಿಯ ಸಸ್ಯ ನೋಡಿ, ಡ್ರಾಸೆರದ ಹಾಗೆ ಬೇರೆ ಸ್ವಲ್ಪ ಚಂದ ಇರ್ತದೆ ನೋಡ್ಲಿಕ್ಕೆ. ಇದು ಕಲರ್ ಬಣ್ಣದ್ದು ಇರ್ತದೆ. ಹಾಗಾಗಿ ಇದು ಏನಾಗ್ತದೆ, ಕೀಟಗಳನ್ನ ತುಂಬಾ ಅಂದ್ರೆ ಸೆಳೆದುಕೊಳ್ತದೆ. ಅದರ ಬಣ್ಣ ಕೀಟಗಳನ್ನ ತುಂಬಾ ಆಕರ್ಷಿತವಾಗಿರುವ ಕಾರಣ ಕೀಟಗಳು ಬೇಗ ಅದಕ್ಕೆ ಅಟ್ರಾಕ್ಟ್ ಆಗ್ತದೆ, ಆಕರ್ಷಿತರಾಗ್ತದೆ. ಸೊ ಹಾಗಾಗಿ ಅದನ್ನ ಮಕರಂದವನ್ನ ಹೀರ್ಲಿಕ್ಕೆ ಅಂತ ಬಂದಿರಬಹುದು,
ಹಾಗೆ ಬರ್ತದೆ ಕೀಟಗಳು, ಮತ್ತೆ ಅದಲ್ಲೇ ಸಾಯ್ತದೆ. ಓಕೆ, ನಾನೀಗ ಹೇಳಿದೆ ಕೀಟಗಳು ಅದರ ಸತ್ತ ನಂತರ ಅದರಲ್ಲಿರುವ ನೈಟ್ರೋಜನ್ ಅನ್ನ ಸಸ್ಯ ಹೀರಿಕೊಂಡು ಮತ್ತೇನ್ ಮಾಡ್ತದೆ, ಆಹಾರ ತಯಾರಿಕೆ ಮಾಡ್ತದೆ ಅಂತ. ಹಾಗಾದ್ರೆ ನೀವು ನಮ್ಗೆ ಒಂದು ಕ್ಲೂ ಸಿಕ್ಕಿರಬಹುದು, ಕೀಟಹಾರಿ ಸಸ್ಯಗಳು ಆಹಾರ ತಯಾರಿಕೆ ಮಾಡ್ತದೆ, ಹಾಗಾಗಿ ಇವುಗಳನ್ನ ಭಾಗಶಃ ಪರಪೋಷಿತ ಸಸ್ಯ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ಭಾಗಶಃ ಪರಪೋಷಿತ ಸಸ್ಯ. ಕಂಪ್ಲೀಟ್ ಆಗಿ ಇದು ಬೇರೆ ಸಸ್ಯಗಳನ್ನ ಅವಲಂಬಿತವಾಗಿರುವುದಿಲ್ಲ, ಆದ್ರೆ ಏನ್ ಮಾಡ್ತದೆ, ಆಹಾರವನ್ನ ತಯಾರಿಸಿಕೊಳ್ತದೆ. ಇದಕ್ಕೆ ರೈಸೋಬಿಯಂ ಸಿಗುವುದಿಲ್ಲ, ಹಾಗಾಗಿ ಈ ಸಸ್ಯಗಳಲ್ಲಿ ರೈಸೋಬಿಯಂ ಇರುವುದಿಲ್ಲ. ಹಾಗಾಗಿ ಇದು ಏನಾಗ್ತದೆ ಅಂತ ಹೇಳಿದ್ರೆ ಕೀಟಗಳನ್ನ ಹಿಡಿದು ತಿಂದು, ಅಂದ್ರೆ ಕೀಟಗಳಲ್ಲಿರುವ ಇದನ್ನ ಹೀರಿಕೊಂಡು ಬೆಳೀತದೆ. ಮೂರನೆಯ ಒಂದು ಪರಪೋಷಕ ಸಸ್ಯ ಅಥವಾ ಪರಪೋಷಕ ಜೀವಿ ಅಂತ ಹೇಳಿದ್ರೆ ಕೊಳೆತಿನಿಗಳು. ಕೊಳೆತಿನಿಗಳೆಂದರೇನು? ಕೊಳೆತಿನಿ ಅಂತ ಹೇಳಿದ್ರೆ ನೀವು ನೋಡಿರಬಹುದು ಮಾರುಕಟ್ಟೆಯಲ್ಲೆಲ್ಲ ಅಣಬೆಗಳನ್ನ ಮಾಡ್ತಾರೆ, ಮಶ್ರೂಮ್ ಮಾಡ್ತಾರೆ ಅಲ್ವಾ, ಅದರ ಪದಾರ್ಥ ಕೂಡ ತಯಾರು ಮಾಡಿ ನಾವು ತಿಂತೇವೆ. ಅದೇ ರೀತಿ ಇದು ಎಲ್ಲಿ ಬೆಳೀತದೆ? ಎಲ್ಲಿ ಅಂತ ಹೇಳಿದ್ರೆ ಎಲ್ಲಾದ್ರೂ ಮರ ಸತ್ತು ಬಿದ್ದಿದ್ರೆ ಆ ಮರದ ತೊಗಟೆಯಲ್ಲಿ ಬೆಳೀತದೆ, ಅಥವಾ ತುಂಬಾ ಎಲೆಗಳು ಬಿದ್ದು ಆ ಕೊಳೆತ ವಸ್ತುವಿನ ನಡುವಲ್ಲಿ, ಆ ಕೊಳೆತ ಎಲೆಗಳ ನಡುವಿನಲ್ಲಿ ಅಣಬೆ ಬೆಳೀತದೆ ಅಲ್ವಾ. ಮತ್ತೆ ನೀವು ನೋಡಿದ್ರೆ ಕೆಲವು ತುಂಬಾ ದಿನ ಬ್ರೆಡ್ ಹಾಗೆ ಇಟ್ರೆ ಬ್ರೆಡ್ಡಿನ ಮೇಲೆ ಸ್ವಲ್ಪ ಶಿಲೀಂಧ್ರದ ತರ ಬಿಳಿ ಬಿಳಿ ಅಥವಾ ಕಂದು ಬಣ್ಣದೇನೋ ಬೆಳೆಯುವುದನ್ನ ನೋಡಿದ್ದೇವೆ. ಇದನ್ನ ಶಿಲೀಂಧ್ರಗಳು ಅಂತ ಹೇಳ್ತೇವೆ. ಈ ಶಿಲೀಂಧ್ರಗಳು ಮತ್ತು ಅಣಬೆಗಳು ಕೊಳೆತಿನಿಗೆ ಉದಾಹರಣೆ ಆಗಿದೆ. ಅಂದ್ರೆ ಇವು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಸತ್ತ ಜೀವಿಗಳ ಅಥವಾ ಕೊಳೆಯುತ್ತಿರುವ ಜೀವಿಗಳ ಅಥವಾ ಕೊಳೆಯುತ್ತಿರುವ ವಸ್ತುಗಳಿಂದ ತಮ್ಮ ಪೋಷಕವನ್ನ ಪಡೆದುಕೊಳ್ತದೆ. ಇದು ಆಹಾರ ತಯಾರಿಕೆ ಮಾಡುವುದಿಲ್ಲ, ಆದ್ರೆ ಇದು ಪೋಷಕಗಳನ್ನ ಎಲ್ಲಿಂದ ಪಡೆದುಕೊಳ್ತದೆ? ಸತ್ತ ಅಥವಾ ಕೊಳೆಯುತ್ತಿರುವ ವಸ್ತುವಿನಿಂದ. ಹಾಗಾಗಿ ಇದನ್ನ ಕೊಳೆತಿನಿಗಳು ಅಂತ ಹೇಳ್ತೇವೆ. ಅರ್ಥ ಆಯ್ತಾ? ಕೊಳೆತಿನಿಗಳಂತ ಹೇಳಿದ್ರೆ ಅರ್ಥ ಆಗಿರ್ಬೋದಲ್ವಾ ನಿಮಗೆ? ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಇದಕ್ಕೆ ಉದಾಹರಣೆ ಯಾವುದು? ಅಣಬೆ ಮತ್ತು ಶಿಲೀಂಧ್ರ. ನೆಕ್ಸ್ಟ್ ಒಂದು ಉದಾಹರಣೆ ಸಹಜೀವನ ಪೋಷಣೆ. ಸಹಜೀವನ ಪೋಷಣೆ ಎಂದರೇನು? ಸಹಜೀವನ ಪೋಷಣೆ ಎಂದರೆ ಇಲ್ಲಿ ಎರಡು ಜೀವಿಗಳಿರ್ತದೆ, ಒಂದು ಜೀವಿ ಮಾತ್ರ ಅಲ್ಲ, ಎರಡೆರಡು ಜೀವಿಗಳು ಒಂದಕ್ಕೊಂದು ಸಹಾಯ ಮಾಡಿಕೊಂಡು ತಮ್ಮ ಪೋಷಕಗಳನ್ನ ಹಂಚಿಕೊಳ್ತವೆ. ಇಂತಹ ಒಂದು ಪೋಷಣೆಯನ್ನ ಸಹಜೀವನ ಪೋಷಣೆ ಅಂತ ಹೇಳ್ತೇವೆ. ಉದಾಹರಣೆಗೆ ಕಲ್ಲು ಹೂಗಳು. ನೀವು ಈ ಮರದಲ್ಲಿ ಈ ರೀತಿ ಬಿಳಿ ಬಿಳಿ ಮತ್ತು ಗ್ರೀನ್ ಕಾಣುವಂತಹ ಯಾವ್ದಾದ್ರು ಒಂದು ಇದನ್ನ ನೋಡಿದೀರಾ? ಈ ರೀತಿ ನೋಡಿದಿರಾ? ಮರದಲ್ಲೆಲ್ಲ ಬೆಳೆದಿರುವಂತಹದ್ದು, ಇದನ್ನೇ ಕಲ್ಲು ಹೂಗಳು ಅಂತ ಹೇಳ್ತೇವೆ. ಈ ಕಲ್ಲು ಹೂಗಳು ಯಾವುದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಶೈವಲ ಅಂತ ಹೇಳಿದ್ರೆ ಪಾಚಿ. ಮಳೆ ಬಂದಾಗ ಹಸಿರು ಹಸಿರು ಬಣ್ಣದೆಲ್ಲ ನೀರಲ್ಲಿ ಬೆಳೀತದೆ, ನೋಡಿರ್ಬೋದು. ಕೆರೆಗಳೆಲ್ಲ ಬೆಳೀತದೆ, ಮತ್ತೆ ಅಂಗಳದಲ್ಲೆಲ್ಲ ಅಲ್ಲಲ್ಲಿ ನೀವು ನೋಡಿರ್ಬೋದಲ್ವಾ, ಅದು ಪಾಚಿ, ಶೈವಲ ಅಂತ ಹೇಳ್ತೇವೆ ಅದನ್ನ. ಈ ಶೈವಲ ಮತ್ತು ಶಿಲೀಂಧ್ರ ಒಟ್ಟಿಗೆ ಬೆಳೀತದೆ, ಅದನ್ನ ಸಹಜೀವನ ಪೋಷಣೆ ಅಂತ ಹೇಳ್ತೇವೆ. ಏನ್ ಮಾಡ್ತದೆ ಅಂತ ಹೇಳಿದ್ರೆ ಇಲ್ಲಿ ಶೈವಲ ಹಸಿರು ಬಣ್ಣದ್ದು. ಹಸಿರು ಬಣ್ಣ ಯಾಕೆ? ಯಾವುದು ಕಾರಣ? ಯಾವ ವರ್ಣಿಕೆ ಕಾರಣ ಹಸಿರು ಬಣ್ಣಕ್ಕೆ? ಕ್ಲೋರೋಫಿಲ್ ಎಂಬ ವರ್ಣಿಕೆ. ಹಾಗಾದ್ರೆ ಶೈವಲ ಆಹಾರವನ್ನ ತಯಾರಿಸ್ತದೆ, ಆಯ್ತಾ? ಶೈವಲ ಆಹಾರವನ್ನ ತಯಾರಿಸ್ತದೆ, ಆದ್ರೆ ಅದಕ್ಕೆ ಬೇಕು ಯಾವುದು? ನೀರು ಬೇಕು. ಶೈವಲಕ್ಕೆ ಬೇರು ಇರುವುದಿಲ್ಲ, ನೀರು ಬೇಕು. ನೀರಿದ್ದಾಗ ಮಾತ್ರ ಶೈವಲಗಳು ಬೆಳೆಯುವುದು. ಆ ನೀರನ್ನ ಕೊಡುವುದು ಯಾರು? ಶಿಲೀಂಧ್ರ. ಶಿಲೀಂಧ್ರ ಏನ್ ಮಾಡ್ತದೆ? ನೀರನ್ನ ಹೀರಿಕೊಂಡು ಶೈವಲಕ್ಕೆ ಕೊಡ್ತದೆ. ಶೈವಲ ಆಹಾರ ತಯಾರಿಕೆ ಮಾಡಿ ಶಿಲೀಂಧ್ರಕ್ಕೊಂದು ಆಶ್ರಯವನ್ನ ಕೊಡ್ತದೆ. ಇಲ್ಲಿ ಇಬ್ಬರು ಕೂಡ ಏನಾಗಿದ್ದಾರೆ? ಒಂದಕ್ಕೊಂದು ಸಹಾಯ ಮಾಡ್ತಾ ಇದ್ದಾರೆ. ಇದನ್ನೇ ಸಹಜೀವನ ಪೋಷಣೆ ಅಂತ ಹೇಳ್ತೇವೆ. ಮತ್ತೊಂದು ಹೇಳ್ತೇನೆ ಸಹಜೀವನ ಪೋಷಣೆಗೆ ಉದಾಹರಣೆ. ನೀವು ಕೆಲವೊಮ್ಮೆ ಈ ಎಮ್ಮೆ ಎಲ್ಲ ತೋಟದ ಅಂತ ಇರ್ತದಲ್ಲ ನೋಡಿ, ಅದ್ರ ಮೇಲೆ ಒಂದು ಸಣ್ಣ ಹಕ್ಕಿ ಕೂತ್ಕೊಂಡಿರ್ತದೆ. ಆ ಹಕ್ಕಿ ಅದನ್ನ ಎಮ್ಮೆ ಇದಕ್ಕೆ ದೇಹಕ್ಕೆ ಕುಟ್ಟಿ ಏನೋ ತಿಂತಾ ಇರ್ತದೆ. ಇದು ಕೂಡ ಸಹಜೀವನ ಪೋಷಣೆಗೆ ಒಂದು ಉದಾಹರಣೆ. ಇಲ್ಲಿ ಆ ಹಕ್ಕಿಗೆ ಬೇಕಾಗುವಂತಹ ಹೇನು ಏನಿದೆ ನೋಡಿ, ಅಂದ್ರೆ ಇದರಲ್ಲಿ ಬೆಳೆಯುವಂತಹ ಯಾವುದು ಎಮ್ಮೆಯ ಅಥವಾ ದನದ ಮೈಯಲ್ಲಿ ಬೆಳೆಯುವಂತಹ ಹೇನು ಆಹಾರ ಆಗ್ತದೆ. ಯಾವುದಕ್ಕೆ? ಹಕ್ಕಿಗೆ. ಆಹಾರ ಸಿಗುವುದು ಹಕ್ಕಿಗೆ. ಈ ಹೇನಿನಿಂದ ರಕ್ಷಣೆ ಸಿಗುವುದು ಯಾರಿಗೆ? ಎಮ್ಮೆ ಅಥವಾ ದನಕ್ಕೆ. ಅರ್ಥ ಆಗ್ತಾ ಉಂಟಾ? ಇಲ್ಲಿ ಇಬ್ಬರು ಕೂಡ ಒಂದಕ್ಕೊಂದು ಏನ್ ಮಾಡ್ತಾ ಇದ್ದಾರೆ?
ಸಹಾಯ ಮಾಡ್ತಾ ಇದ್ದಾರೆ. ಸೊ ಇದನ್ನು ಕೂಡ ಸಹಜೀವನ ಪೋಷಣೆ ಅಂತ ಹೇಳ್ತೇವೆ. ಅದನ್ನು ಬಿಟ್ಟು ಇನ್ನೊಂದು ಉದಾಹರಣೆ ಕೊಡುವುದಾದ್ರೆ, ನಮ್ಮ ಕರುಳಿನಲ್ಲಿ ಈ ಕೊಲಾಯಿ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇದೆ. ಈ ಕೊಲಾಯಿ ಅನ್ನೋ ಒಂದು ಬ್ಯಾಕ್ಟೀರಿಯಾ ಕರುಳಿನಲ್ಲಿ ಇರ್ತದೆ. ಇದು ಎಲ್ಲಿರ್ತದೆ? ಕರುಳಿನಲ್ಲಿ ಇರ್ತದೆ. ಈ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ನಮಗೆ ನಮ್ಮ ದೇಹಕ್ಕೆ ಬೇಕಾದ ವಿಟಮಿನ್ B1 ಅನ್ನ ಸಂಶ್ಲೇಷಣೆ ಮಾಡ್ತದೆ. ಯಾವುದನ್ನ? ವಿಟಮಿನ್ B1 ಅನ್ನೋ ಜೀವಸತ್ವವನ್ನ ಸಂಶ್ಲೇಷಣೆ ಮಾಡ್ತದೆ. ಇದರಿಂದ ಏನಾಗ್ತದೆ, ನಮಗೆ ವಿಟಮಿನ್ B1 ಆಹಾರದ ಮೂಲಕ ಸೇವಿಸಬೇಕಾದ ಅಗತ್ಯ ಇರುವುದಿಲ್ಲ. ಸುಲಭದಲ್ಲಿ ನಮ್ಮ ದೇಹದಲ್ಲೇ ನಮಗೆ ಸಂಶ್ಲೇಷಿತ ಆಗಿ ಸಿಗ್ತದೆ. ಅದಕ್ಕೆ ತಕ್ಕಂತೆ ಈ ಕೊಲಾಯಿಗೆ ಏನ್ ಸಿಗ್ತದೆ? ಒಂದು ಆಶ್ರಯ ಸಿಗ್ತದೆ. ಅರ್ಥ ಇದೆ? ಇದು ಕೆಟ್ಟ ಬ್ಯಾಕ್ಟೀರಿಯಾ ಅಲ್ಲ, ಇದು ಒಳ್ಳೆ ಬ್ಯಾಕ್ಟೀರಿಯಾ. ಆಯ್ತಾ? ಸೊ ಇಬ್ಬರಿಗೆ ಕೂಡ ಇದರಿಂದ ಲಾಭ ಇದೆ. ಸೊ ಇದನ್ನ ಸಹಜೀವನ ಪೋಷಣೆ ಅಂತ ಹೇಳ್ತೇವೆ. ಮುಂದಕ್ಕೆ ಹೋಗೋಣ. ಕೊನೆಯ ಒಂದು ಪಾಠ, ಪೋಷಕಗಳು ಮಣ್ಣಿನಲ್ಲಿ ಹೇಗೆ ಪುನರ್ಬಳಕೆಗೆ ಒದಗುತ್ತದೆ. ನಾನು ಆಗ್ಲೇ ಹೇಳಿದ ಹಾಗೆ ಪೋಷಕಗಳಿಗೆ ಅಂತ ಹೇಳಿದ ಮಣ್ಣಿನಲ್ಲಿ ಪೋಷಕಗಳು ಇರ್ತದೆ. ಕೆಲವೊಮ್ಮೆ ಸತ್ತ ಜೀವಿಗಳಿಂದ ಅಥವಾ ವಿಘಟಕರಿಂದ ಮಣ್ಣಿಗೆ ಏನಾಗಿರ್ತದೆ? ಆ ಪೋಷಕಗಳು ಸೇರಿಕೊಂಡಿರ್ತದೆ. ಹಾಗಾಗಿ ಮಣ್ಣಿನಲ್ಲಿ ಪೋಷಕಗಳ ಇರ್ತದೆ. ಮತ್ತೆ ಏನಾದ್ರೂ ವಸ್ತು ಕೊಳ್ತ್ರೆ ಅದು ಮಣ್ಣಿಗೆ ಸೇರುವಂತಹದ್ದು. ಯಾವ್ದಾದ್ರು ಜೀವಿ ಸತ್ರೆ ಅಥವಾ ಯಾವ್ದಾದ್ರು ಒಂದು ವಸ್ತು ಕೊಳ್ತ್ರೆ, ಎಲೆಗಳು, ಏನಾದ್ರೂ ಪ್ರಾಣಿಗಳು ಬಿದ್ದು ಸತ್ತು ಅಲ್ಲೇ ಕೊಳ್ತ್ರೆ ಅದು ಮಣ್ಣಿಗೆ ಸೇರ್ತದೆ. ಆ ಪ್ರಾಣಿಯಿಂದ ಪೋಷಕಗಳು ಮಣ್ಣಿಗೆ ಸೇರಿಕೊಳ್ತದೆ. ಅದನ್ನು ಬಿಟ್ಟು ಸಸ್ಯಕ್ಕೆ ಬೇಕಾಗಿರುವಂತಹ ಒಂದು ಮುಖ್ಯ ಪೋಷಕ ಅಂತ ಹೇಳಿದ್ರೆ ನೈಟ್ರೋಜನ್. ಈ ನೈಟ್ರೋಜನ್ ಗಾಳಿಯಲ್ಲಿ ಹೆಚ್ಚಿರ್ತದೆ. ಆಯ್ತಾ? ಮಣ್ಣಿನಲ್ಲಿ ಇರುವುದಿಲ್ಲ, ಗಾಳಿಯಲ್ಲಿ ತುಂಬಾ ಇರ್ತದೆ. ಈ ನೈಟ್ರೋಜನ್ ಅನ್ನ ಸಸ್ಯಕ್ಕೆ ಸುಲಭವಾಗಿ ಹೀರಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೇಗೆ ಹೀರಿಕೊಳ್ತದೆ ನೋಡಿ, ಅಷ್ಟು ಸುಲಭವಾಗಿ ಸಸ್ಯಕ್ಕೆ ನೈಟ್ರೋಜನ್ ಅನ್ನ ಹೀರಿಕೊಳ್ಳಿಕ್ಕೆ ಆಗುದಿಲ್ಲ. ಹಾಗಾಗಿ ಬ್ಯಾಕ್ಟೀರಿಯಾಗಳು ಏನಿದೆ, ನೈಟ್ರೋಜಿನಸ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೇವೆ, ಅಥವಾ ರೈಸೋಬಿಯಂ ಬ್ಯಾಕ್ಟೀರಿಯಾ ಅನ್ನೋ ಬ್ಯಾಕ್ಟೀರಿಯಾ ಈ ದ್ವಿದಳ ಧಾನ್ಯಗಳ ಬೇರುಗಳ ಗಂಟುಗಳಲ್ಲಿ ಇರ್ತದೆ. ನಾನೊಂದು ವಿಡಿಯೋ ನಿಮ್ಗೆ ತೋರಿಸಿದೆ ಫಸ್ಟಿಗೆ ಅಲ್ವಾ? ಯಾವ ವಿಡಿಯೋ ನೆನಪಿದ್ಯಾ? ಒಂದು ವಿಡಿಯೋ ತೋರಿಸಿದೆ ನಿಮಗೆ ನೋಡಿ, ಇದ್ರಲ್ಲಿ ಬರ್ತದೆ ಒಂದು ವಿಡಿಯೋ ನೋಡಿ. ಗಂಟು ನಾನು ತೋರಿಸಿದೆ ನೋಡಿ. ಈ ಗಂಟುಗಳಲ್ಲಿ ಏನಿರ್ತದೆ ನೋಡಿ, ಇದ್ರಲ್ಲಿ ಇರ್ತದೆ ನೈಟ್ರೋಜನಸ್ ಬ್ಯಾಕ್ಟೀರಿಯಾ ಅಥವಾ ರೈಸೋಬಿಯಂ ಬ್ಯಾಕ್ಟೀರಿಯಾ ಅನ್ನೋದು. ಈ ಬ್ಯಾಕ್ಟೀರಿಯಾಗಳು ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನ ಮಣ್ಣಿಗೆ ಹಾಕ್ತದೆ, ಅಂದ್ರೆ ಮಣ್ಣಿಗೆ ಆಡ್ ಮಾಡ್ತದೆ. ಅನಂತರ ಬೇರುಗಳ ಮೂಲಕ ಸಸ್ಯ ನೀರು ಹೀರಿಕೊಳ್ಳುವಾಗ ಆ ನೈಟ್ರೋಜನ್ ಕೂಡ ನೀರಿನೊಟ್ಟಿಗೆ ಸಸ್ಯವನ್ನ ಸೇರ್ತದೆ. ಮತ್ತೆ ಸಸ್ಯ ಏನ್ ಮಾಡ್ತದೆ? ತನಗೆ ಬೇಕಾದ ಪ್ರೋಟೀನ್ ಆಗ್ಲಿ ವಿಟಮಿನ್ಗಳನ್ನಾಗ್ಲಿ ಸಂಶ್ಲೇಷಣೆಗೊಳಿಸ್ತದೆ. ಇದಿಷ್ಟು ಪೋಷಕಗಳು ಮಣ್ಣಿನಲ್ಲಿ ಹೇಗೆ ಪುನರ್ಬಳಕೆಗೆ ಒದಗುತ್ತದೆ ಅನ್ನೋದ್ರ ಬಗ್ಗೆ. ಇಷ್ಟಕ್ಕೆ ಪಾಠ ಮುಗೀತದೆ. ತುಂಬಾ ಚಂದ ಇದೆ ಪಾಠ, ಖುಷಿ ಆಗ್ತದೆ. ಅಂದ್ರೆ ಸಣ್ಣ ಸಣ್ಣ ಟಾಪಿಕ್ ಒಮ್ಮೆ ನಿಮ್ಗೆ ಅರ್ಥ ಮಾಡಿಕೊಂಡ್ರೆ ಸುಲಭದಲ್ಲಿ ನಿಮ್ಗೆ ಕಲಿಬಹುದು. ಮತ್ತೆ ಆ ಪರಪೋಷಿತ ಸಸ್ಯದ ಬಗ್ಗೆ ಏನು ವಿಡಿಯೋ ಇದೆ ಅದನ್ನ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಲಿಂಕ್ ಶೇರ್ ಮಾಡ್ತೇನೆ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ, ನೋಡಿಕೊಳ್ಳಿ, ಆ ವಿಡಿಯೋವನ್ನ ನೋಡಿಕೊಳ್ಳಿ. ಮತ್ತೆ ಎಲ್ಲಿಯಾದ್ರೂ ಕೊಳೆತಿನಿಗಳ ಚಿತ್ರಗಳನ್ನ ಸಿಕ್ಕಿದ್ರೆ ನಾನು ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಹಾಕ್ತೇನೆ. ಜಸ್ಟ್ ಆದಷ್ಟು ಚಾನಲ್ ಅನ್ನ ನೋಡ್ತಾ ಇರಿ, ಯಾವ ಎಲ್ಲ ವಿಡಿಯೋ ಬಂದಿದೆ ಕಮ್ಯುನಿಟಿ ಟ್ಯಾಬ್ ನೋಡ್ತಾ ಇರಿ. ಅದರಲ್ಲಿ ಕೆಲವು ಪ್ರಶ್ನೆಗಳನ್ನ ಹಾಕ್ತಾ ಇದ್ದೇನೆ ನಾನು ದಿನಾಲು, MCQ ತರದ ಪ್ರಶ್ನೆಗಳು. ಈ ಪ್ರಶ್ನೆಗಳು ಒಂದು TETಯಲ್ಲಿ ಬಂದಿರುವಂತಹದ್ದು, ಮತ್ತೊಂದು ಯಾರೆಲ್ಲ ಆದರ್ಶ ವಿದ್ಯಾಲಯ ಅಥವಾ ನವೋದಯ ವಿದ್ಯಾಲಯಕ್ಕೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ 6ನೇ ತರಗತಿಗೆ ಹೋಗ್ಲಿಕ್ಕೆ ಅಥವಾ 6ನೇ ತರಗತಿಗೆ ಹೋಗ್ಲಿಕ್ಕೆ, ಮತ್ತೆ ಆದರ್ಶ ವಿದ್ಯಾಲಯಕ್ಕೆ ಯಾರು ಹೋಗ್ಬೇಕು ಅಂತ ಹೇಳಿ ಪ್ರಿಪೇರ್ ಆಗ್ತಿದ್ದಾರೆ ಅವರಿಗೆ ಅದು ಸಹಾಯ ಆಗ್ತದೆ. ಆಯ್ತಾ? ಸೊ ಅದರಿಂದಲೇ ಆರಿಸಿದಂತಹ ಪ್ರಶ್ನೆಗಳನ್ನ ನಾನು ಹಾಕ್ತಾ ಇದ್ದೇನೆ. ಸೊ ಹಾಗಿದ್ರೆ ಇವತ್ತಿನ ವಿಡಿಯೋವನ್ನ ಮುಗಿಸೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅವರಿಗೆ ವಿಡಿಯೋ ಅಂದ್ರೆ ಶಾಲೆಯಲ್ಲಿ ಕೆಲವೊಮ್ಮೆ ಶಿಕ್ಷಕರು ಇರುವುದಿಲ್ಲ, ಸರಿಯಾದ ವ್ಯವಸ್ಥೆಗಳು ಇರುವುದಿಲ್ಲ. ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಹಾಗೆ ತುಂಬಾ ಕೆಲಸ ಇರ್ತದೆ, ಶಿಕ್ಷಕರಿಗೆ ಸರಿಯಾಗಿ ಪೋರ್ಷನ್ ಕಂಪ್ಲೀಟ್ ಮಾಡ್ಲಿಕ್ಕೆಲ್ಲ ಆಗುದಿಲ್ಲ. ಅಂತ ಸಂದರ್ಭದಲ್ಲಿ ಯಾರಿಗೆ ಲೆಸನ್ ಅರ್ಥ ಆಗಿರುವುದಿಲ್ಲ ಅವರಿಗೆ ಇದೊಂದು ಸುಲಭದ ಒಂದು ಮಾಧ್ಯಮ. ಮೊಬೈಲ್ ಎಲ್ಲರ ಹತ್ರ ಇರ್ತದೆ, ಯೂಟ್ಯೂಬ್ ಎಲ್ಲರ ಹತ್ರ ಇರ್ತದೆ. ಹಾಗಾಗಿ ಯೂಟ್ಯೂಬ್ ಅನ್ನ ನೋಡಿಕೊಂಡು ಪಾಠವನ್ನ ಕಲಿಯುವಂತಹದ್ದು. ಸೊ ಅಂತಹ ಒಂದು ಸಣ್ಣ ಮಾಧ್ಯಮ ಇದು. ಎಲ್ಲ ಆದಷ್ಟು ಎಲ್ಲಾ ಮಕ್ಕಳಿಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಒಂದು ಸಣ್ಣ ಹೆಲ್ಪ್ ನನ್ನ ಕಡೆಯಿಂದ ಅಷ್ಟೇ. ಟೈಮ್ ಸಿಕ್ಕಾಗೆಲ್ಲ ಮಾಡ್ತಾ ಇದ್ದೇನೆ. ಮತ್ತೊಂದು ನನಗೊಂದು ಕೋರಿಕೆ ಏನಂತ ಹೇಳಿದ್ರೆ,
ಕಂಟಿನ್ಯೂಟಿ ಇಲ್ಲ ನನ್ನ ವಿಡಿಯೋದಲ್ಲಿ. ನಮ್ಗೆ ಗೊತ್ತಿರ್ಬೋದು ವಿಡಿಯೋ ಕಂಟಿನ್ಯೂಸ್ ಆಗಿ ಬರ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ನನಗೆ ನನ್ನ ಸ್ಕೂಲಿನದಾಗ್ಲಿ ತುಂಬಾ ಅಂದ್ರೆ ನನ್ನ ತುಂಬಾ ಕೆಲಸ ಇರುವ ಕಾರಣ ಅದ್ರ ಮಧ್ಯದಲ್ಲಿ ನನಗೆ ಟೈಪ್ ಮಾಡಿಕೊಂಡು ವಿಡಿಯೋ ಮಾಡುವಷ್ಟು ಕಷ್ಟ ಆಗ್ತದೆ. ಆದಷ್ಟು ಯಾವಾಗೆಲ್ಲ ಫ್ರೀ ಇರ್ತೇನೆ ನಾನು ಆಗ ಮಾಡಿ ಹಾಕ್ತಾ ಇರ್ತೇನೆ. ಕಂಟಿನ್ಯೂ ಮಾಡ್ಬೇಕು, ಡೈಲಿ ಹಾಕ್ಬೇಕು ಅಂತ ನನಗೂ ಇದೆ. ತುಂಬಾ ಜನ ಕಾಯ್ತಾ ಇರ್ತೀನಿ, ಮೆಸೇಜ್ ಹಾಕ್ತಾ ಇದ್ದೀರಿ ಹಾಕಿ ಮೇಡಮ್ ಇದನ್ನ ಕಂಪ್ಲೀಟ್ ಮಾಡಿ ಅಂತ ಹೇಳಿ. ಮಾಡಬೇಕು ಅಂತ ನನಗೂ ಮನಸ್ಸಿದೆ, ಆದ್ರೆ ನನಗೆ ಟೈಮ್ ಸಾಕಾಗುದಿಲ್ಲ. ಸ್ಕೂಲಿಗೆ ಹೋಗಿ ಬರುವಾಗ ಸಂಜೆ ಲೇಟ್ ಆಗ್ತದೆ, ಮತ್ತೆ ನನಗೂ ನನ್ನ ಫ್ಯಾಮಿಲಿ ಅಂತ ಇರುವಾಗ ಅದಕ್ಕೆ ತುಂಬಾ ಟೈಮ್ ಕೊಡ್ಬೇಕಾಗ್ತದೆ. ಆದ್ರೆ ಅದನ್ನೆಲ್ಲ ಬಿಟ್ಟು ಯಾವಾಗೆಲ್ಲ ಟೈಮ್ ಸಿಗ್ತದೆ ಆದಷ್ಟು ನಾನು ಹಾಕ್ತಾ ಇರ್ತೇನೆ. ನಿಮ್ಮ ಸಪೋರ್ಟ್ ಹೀಗೇ ಇರ್ಲಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.